ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಡಿಸೆಂಬರ್ 12, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಈ ದಿನದ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಶಕ್ತಿಯುತ, ಚುರುಕಾದ ಮತ್ತು ಕಾರ್ಯನಿರತ ಮನಸ್ಥಿತಿಯಿಂದ ದಿನವನ್ನು ಆರಂಭಿಸುವಿರಿ. ಶುಕ್ರವಾರವಾದ ಕಾರಣ ಶುಕ್ರನ ಪ್ರಭಾವ ನಿಮ್ಮಲ್ಲಿ ಸೌಂದರ್ಯ ಬೋಧ, ಕಲಾತ್ಮಕತೆ, ಮನೋಹರತೆ ಮತ್ತು ಆಕರ್ಷಕ ಸಂವಾದಗಳ ಗುಣಗಳನ್ನು ಹೆಚ್ಚಿಸುತ್ತದೆ. ಇಂದು ನಿಮ್ಮ ಮಾತು, ನಡೆ, ಮನೋಭಾವಗಳು ಸುತ್ತಲಿನವರ ಗಮನ ಸೆಳೆಯುತ್ತವೆ. ಈ ದಿನ ನಿಮ್ಮ ಧೈರ್ಯ ಮತ್ತು ಯೋಚನೆಗಳ ಸ್ಪಷ್ಟತೆ ಹೆಚ್ಚಾಗುವುದರಿಂದ ಹೊಸ ಕಾರ್ಯಗಳಿಗೆ ಆರಂಭ ಹಾಕಲು ಇದು ಉತ್ತಮ ಸಮಯ. ಹಳೆಯ ವಿಷಯಗಳನ್ನು ಸುಧಾರಣೆ ಮಾಡುವ, ಜನರೊಂದಿಗೆ ಸಹಕಾರ ಸಾಧಿಸುವ ಮತ್ತು ಮನಸ್ಸಿನಲ್ಲಿದ್ದ ಕೆಲವು ಕಳವಳಗಳನ್ನು ನಿವಾರಿಸಿಕೊಳ್ಳುವ ಅವಕಾಶ ದೊರೆಯಬಹುದು. ನಿಮ್ಮ ಆತ್ಮವಿಶ್ವಾಸ ಮತ್ತು ಬಲವಾದ ನಿರ್ಧಾರ ಶಕ್ತಿಯಿಂದ ಯಾವುದೇ ಸವಾಲನ್ನು ಸುಲಭವಾಗಿ ಎದುರಿಸಬಲ್ಲ ಶಕ್ತಿ ಇಂದು ನಿಮಗಿದೆ. ಶುಕ್ರನ ಪ್ರಭಾವದಿಂದ ಕಲಾ, ಸಂಗೀತ, ಹೂಗಳು, ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಶುಭ ಫಲ ಕಾಣಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಚುರುಕುತನ, ಪರಿಶ್ರಮ ಮತ್ತು ಸ್ಪಷ್ಟತೆಯೊಂದಿಗೆ ಕಾರ್ಯನಿರ್ವಹಿಸುವಿರಿ. ವಿಶೇಷವಾಗಿ ನಿಮ್ಮ ನಿರ್ಧಾರಗಳು ಮತ್ತು ಮಾತುಗಳು ಸಹೋದ್ಯೋಗಿಗಳಿಗೆ ಪ್ರೇರಣೆಯಾಗುತ್ತವೆ. ಕೆಲವರಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ, ಹೊಸ ಹೊಣೆಗಾರಿಕೆ ಅಥವಾ ವಿಶೇಷ ಕಾರ್ಯ ಚಾನ್ಸ್ ದೊರೆಯಬಹುದು. ಇದು ನಿಮ್ಮ ವೃತ್ತಿಯಲ್ಲಿ ಸ್ಥಿರವಾದ ಪ್ರಗತಿಯ ಸೂಚನೆ. ಉದ್ಯೋಗ ಬದಲಾವಣೆ ಯೋಚಿಸುವವರಿಗೆ ಶುಭ ಸೂಚನೆಗಳು ಬರುವ ಸಾಧ್ಯತೆ ಇದೆ. ಆದರೆ ಆತುರದ ನಿರ್ಧಾರಗಳಿಗೆ ಹೋಗದೆ ಪ್ರತಿಯೊಂದು ಅಂಶವನ್ನು ಪರಿಶೀಲಿಸಿ ನಡೆದುಕೊಳ್ಳುವುದು ಒಳಿತು. ವ್ಯಾಪಾರಿಗಳಿಗೆ ಇಂದು ಗ್ರಾಹಕರೊಂದಿಗೆ ಸುಂದರ ಸಂವಾದ, ಹೊಸ ಒಪ್ಪಂದಗಳು, ಹಳೆಯ ಬಾಕಿ ಹಣ ವಾಪಸು ಬರಿಕೆ, ಲೆಕ್ಕಪತ್ರಗಳಲ್ಲಿ ಸುಧಾರಣೆ ಕಾಣಬಹುದು. ಹೊಸ ಪಾಲುದಾರಿಕೆಗಳ ಬಗ್ಗೆ ಚಿಂತನೆ ಮಾಡಬಹುದು. ಆದರೆ ಸಂಪೂರ್ಣ ಯೋಚನೆ ಮಾಡಿದ ನಂತರವೇ ಹೆಜ್ಜೆ ಇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸು ಸ್ಥಿರವಾಗಿರುವ ದಿನ. ಶುಕ್ರನ ಅನುಗ್ರಹದಿಂದ ಹಣದ ಹರಿವು ಸಹಜವಾಗಿ ಬರುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಅತ್ಯಂತ ಮುಖ್ಯ. ವಿಶೇಷವಾಗಿ ಸೌಂದರ್ಯ, ಖರೀದಿ, ಗೃಹೋಪಕರಣಗಳ ಖರ್ಚುಗಳು ಏರಿಕೆಯಾಗಬಹುದು. ಕುಟುಂಬದ ಅಗತ್ಯಗಳಿಗಾಗಿ ಕೆಲವೊಂದು ಖರ್ಚು ಮಾಡುವ ಸಂದರ್ಭ ಬರುವುದು. ಪೂರ್ವದಲ್ಲಿ ಮಾಡಿದ ಚಿನ್ನ, ಭೂಮಿ, ಧನ ಸಂಪತ್ತಿಗೆ ಸಂಬಂಧಿಸಿದ ಹೂಡಿಕೆಗಳು ಶುಭ ಫಲ ನೀಡಬಹುದು. ಇಂದು ಸಾಲದ ವ್ಯವಹಾರಗಳಿಂದ ದೂರವಿರುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ನಿಮ್ಮ ಆರೋಗ್ಯ ಸಮತೋಲನದಲ್ಲಿರುತ್ತದೆ. ಆದರೆ ತಲೆನೋವು, ಕಣ್ಣಿನ ಒತ್ತಡ, ರಕ್ತದ ಒತ್ತಡ ಅಥವಾ ದೈಹಿಕ ಶ್ರಮದಿಂದಾಗುವ ನಿಟ್ಟುಸುಗಳು ಕಾಣಬಹುದಾದ ದಿನ. ಶುಕ್ರನ ಪ್ರಭಾವದಿಂದ ಸೌಂದರ್ಯವರ್ಧಕ ಚಿಕಿತ್ಸೆಗಳು, ಮೃದುವಾದ ವ್ಯಾಯಾಮಗಳು, ಯೋಗ, ಸುಗಂಧ ತೈಲ ಮಸಾಜ್ ಇತ್ಯಾದಿ ಮಾಡಿದರೆ ಮನಸ್ಸು ಮತ್ತು ದೇಹದ ಮೇಲೆ ಒಳ್ಳೆಯ ಪರಿಣಾಮ ಕಾಣಿಸುತ್ತದೆ. ಒಣದಾಹ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಹೆಚ್ಚು ನೀರು ಕುಡಿಯುವುದು ಮುಖ್ಯ. ತಾಜಾ ಹಣ್ಣು, ತರಕಾರಿ ಮತ್ತು ತುಪ್ಪ ಅಥವಾ ಬಾದಾಮಿ ಹಾಲು ಸೇವನೆಯು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂತೋಷ, ಶಾಂತಿ ಮತ್ತು ಸಮತೋಲನದ ವಾತಾವರಣ. ಶುಕ್ರನ ಪ್ರಭಾವದಿಂದ ನಿಮ್ಮ ಮಾತು ಮೃದುವಾಗಿದ್ದು ಸೌಹಾರ್ದತೆ ಹೆಚ್ಚುತ್ತದೆ. ಪತ್ನಿ, ಪತಿ ಅಥವಾ ಪ್ರೀತಿಸಿದ ವ್ಯಕ್ತಿಯೊಂದಿಗೆ ಸಮಯ ಕಳೆಯಲು ಇದು ಉತ್ತಮ ದಿನ. ಸಂಬಂಧದಲ್ಲಿ ಪರಸ್ಪರ ವಿಶ್ವಾಸ, ಪ್ರೀತಿ ಮತ್ತು ಮನೋಭಾವಗಳ ಹಂಚಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಹಳೆಯ ಭಿನ್ನಾಭಿಪ್ರಾಯಗಳು ನಿವಾರಣೆಯಾಗಬಹುದು. ಮಕ್ಕಳ ವಿಷಯದಲ್ಲಿ ಉತ್ತೇಜನಕಾರಿ ಸುದ್ದಿ ಸಿಗಬಹುದು. ಹಿರಿಯರ ಆಶೀರ್ವಾದ ನಿಮ್ಮ ದಿನವನ್ನು ಇನ್ನಷ್ಟು ಸುಂದರಗೊಳಿಸುತ್ತದೆ. ವೀಕ್ಷಕರೇ, ನೀವು ಇಂದು ಶುಕ್ರವಾರವಾದ ಕಾರಣ ಮಹಾಲಕ್ಷ್ಮಿ ಆರಾಧನೆ ಅತ್ಯಂತ ಶುಭ. ಲಕ್ಷ್ಮೀದೇವಿಯ ಸನ್ನಿಧಿಯಲ್ಲಿ ಗಂಧ, ಹೂವು, ದೀಪಾರಾಧನೆ ಮಾಡಿದರೆ ಶುಭ ಫಲ ದಿಗಂತವಾಗಿ ಹೆಚ್ಚುತ್ತದೆ. ಶ್ರೀಂ ಮಹಾಲಕ್ಷ್ಮೀ ನಮಃ ಅಥವಾ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಾಲು, ಬಿಳಿ ಹೂವು, ಬಿಳಿ ವಸ್ತ್ರ ಮತ್ತು ಸಿಹಿ ತಿಂಡಿ ಅರ್ಪಿಸುವುದು ಶುಭಕರ. ಗುರುವಿಗೆ ಅಥವಾ ಮಹಿಳಾ ಭಕ್ತರಿಗೆ ದಾನ ಮಾಡಿದರೆ ವಿಶೇಷ ಆಶೀರ್ವಾದ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 6.
ಈ ಸಂಖ್ಯೆ ಶುಕ್ರನ ಪ್ರಭಾವವನ್ನು ಸೂಚಿಸುತ್ತದೆ. ಸೌಂದರ್ಯ, ಸಮತೋಲನ, ಪ್ರೀತಿ, ಐಶ್ವರ್ಯ ಮತ್ತು ಕಲೆಗಳ ಸಂಕೇತವಾದ ಈ ಸಂಖ್ಯೆ ಇಂದು ನಿಮಗೆ ಶುಭ ಪಡೆಯಲು ಸಹಾಯಕ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶಾಂತಿ, ಪರಿಶುದ್ಧತೆ ಮತ್ತು ಸಮತೋಲನದ ಸಂಕೇತ. ಬಿಳಿ ಬಣ್ಣದ ಉಡುಪು ಅಥವಾ ಬಿಳಿ ಹೂವಿನ ಬಳಕೆ ದಿನವನ್ನು ಶಾಂತವಾಗಿ ಸಾಗಲು ನೆರವಾಗುತ್ತದೆ. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯರಾತ್ರಿ 2 ಗಂಟೆಯವರೆಗೆ. ಈ ಸಮಯದಲ್ಲಿ ಕುಟುಂಬ, ಹಣಕಾಸು, ಒಪ್ಪಂದ, ಪೂಜೆ ಅಥವಾ ಮಹತ್ವದ ಕೆಲಸಗಳನ್ನು ಮಾಡಿದರೆ ಯಶಸ್ಸಿನ ಸಾಧ್ಯತೆ ಹೆಚ್ಚು. ಇದು ಶುಕ್ರನ ಪ್ರಭಾವ ಅತ್ಯಂತ ಉದಾತ್ತವಾಗಿರುವ ಸಮಯ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಡಿಸೆಂಬರ್ 12 ಶುಕ್ರವಾರ ವೃಷಭ ರಾಶಿಯವರಿಗೆ ಸ್ಥಿರತೆ, ಧ್ಯಾನ, ಶಾಂತಿ ಮತ್ತು ಮನಸ್ಸಿನ ನೆಮ್ಮದಿ ಹೆಚ್ಚುವ ದಿನ. ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವ ಇಂದು ನಿಮ್ಮ ಮೇಲೆ ಮೃದುವಾದ, ಸುಂದರವಾದ, ಶಾಂತ ಶಕ್ತಿಯನ್ನು ಹರಡುತ್ತದೆ. ಇಂದು ನಿಮ್ಮ ಗೌರವ, ಆಕರ್ಷಣೆ, ಮಧುರ ಪದಗಳನ್ನು ಕೇಳುವ ಅವಕಾಶ ಹೆಚ್ಚಾಗುತ್ತದೆ. ಕೆಲಸದಲ್ಲೂ ಮನೆಯಲ್ಲಿ ಶಾಂತ ಮತ್ತು ಸಮತೋಲನದ ಧೋರಣೆ ಇರುತ್ತದೆ. ಇಂದು ಸೃಜನಾತ್ಮಕ ಚಟುವಟಿಕೆಗಳಿಗೆ, ಕಲಾತ್ಮಕ ಕೆಲಸಗಳಿಗೆ, ಗೃಹ ಸಜ್ಜೆಗೆ ಅಥವಾ ಸ್ವಯಂ ಶ್ರೇಯಸ್ಸಿಗೆ ಹೆಚ್ಚು ಒಲವು ತೋರುವಿರಿ. ದಿನದ ಮೊದಲಾರ್ಧದಲ್ಲಿ ಮನಸ್ಸು ನಿಧಾನವಾಗಿ ನಡೆಯಬಹುದು, ಆದರೆ ನಂತರ ಚಟುವಟಿಕೆ ತೀವ್ರಗೊಳ್ಳುತ್ತದೆ. ನಿಮ್ಮ ಸ್ಥಿರ ಚಿಂತನೆ, ಸಂಯಮಿತ ನಡೆ ಮತ್ತು ನಿಖರ ಕಾರ್ಯನಿರ್ವಹಣೆ ಇಂದು ಯಶಸ್ಸಿನ ಕೀಲಿ. ಇದು ಹಳೆಯ ಕೆಲಸಗಳನ್ನು ಸಮರ್ಪಕವಾಗಿ ಮುಗಿಸಲು, ಮನೆ ಕುಟುಂಬದವರೊಂದಿಗೆ ಸಿಹಿ ಮಾತುಗಳ ಮೂಲಕ ಬಾಂಧವ್ಯ ಹೆಚ್ಚಿಸಲು ಮತ್ತು ಹೊಸ ಕಾರ್ಯಗಳಿಗೆ ನಿಧಾನವಾದರೂ ದೃಢವಾದ ಆರಂಭ ಮಾಡಲು ಅತ್ಯಂತ ಸೂಕ್ತ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಶಾಂತವಾದರೂ ಪರಿಣಾಮಕಾರಿ ದಿನ. ನೀವು ಮಾಡುವ ಕೆಲಸಕ್ಕೆ ಇಂದು ಹಿರಿಯರಿಂದ ಮೆಚ್ಚುಗೆ, ಪ್ರಶಂಸೆ ಸಿಗಬಹುದು. ನಿಮ್ಮ ಗಂಭೀರ ಮತ್ತು ನಿಖರ ಕಾರ್ಯನಿರ್ವಹಣೆ ಮೇಲಧಿಕಾರಿಗಳ ಗಮನ ಸೆಳೆಯುತ್ತದೆ. ಕಚೇರಿಯಲ್ಲಿ ಇಂದು ಅನಗತ್ಯವಾದ ವಿವಾದಗಳಲ್ಲಿ ತೊಡಗದಿರುವುದು ಉತ್ತಮ. ನಿಮ್ಮ ಮಿತವಚನ ಮತ್ತು ಶಾಂತ ನಡೆ ನಿಮಗೆ ಬಹುಮುಖ್ಯ. ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು, ಕೆಲವು ಮಂದಿಗೆ ಪಕ್ಕ ಯೋಜನೆಗಳ ನಿರ್ವಹಣೆ ಒಪ್ಪಿಸಬಹುದು. ವೃತ್ತಿ ಬದಲಾವಣೆ ಆಲೋಚಿಸುತ್ತಿದ್ದವರಿಗೆ ಇಂದು ಕೆಲವು ಸಕಾರಾತ್ಮಕ ಸೂಚನೆಗಳು ದೊರೆಯುತ್ತವೆ, ಆದರೆ ಅಂತಿಮ ತೀರ್ಮಾನಕ್ಕೆ ಇಂದು ಸೂಕ್ತ ದಿನವಲ್ಲ. ನಿಧಾನವಾಗಿ ವಿಷಯಗಳನ್ನು ವಿಶ್ಲೇಷಿಸಿ ಮುಂದಕ್ಕೆ ನಡೆದುಕೊಳ್ಳಬೇಕು. ಉದ್ಯಮಿಗಳು ಇಂದು ಹಣಕಾಸಿನ ಲೆಕ್ಕಪತ್ರವನ್ನು ಪರಿಶೀಲಿಸುವ, ಹಳೆಯ ಗ್ರಾಹಕರೊಂದಿಗೆ ಸಂಪರ್ಕ ಬೆಳೆಸುವ ಅಥವಾ ಹೊಸ ಸಾಮಗ್ರಿ ಖರೀದಿಸುವ ಕೆಲಸಗಳಲ್ಲಿ ತೊಡಗಬಹುದು. ನಿಧಾನವಾದರೂ ಲಾಭದಾಯಕ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ವೃಷಭ ರಾಶಿಯವರಿಗೆ ಹಣಕಾಸಿನ ದೃಷ್ಟಿಯಲ್ಲಿ ಇಂದು ಮಿತವ್ಯಯ ಮತ್ತು ಜಾಗೃತಿಯ ಜೊತೆಗೆ ಸ್ಥಿರ ಫಲ ದೊರೆಯುವ ದಿನ. ಖರ್ಚಿನ ಮೇಲೆ ನಿಯಂತ್ರಣ ಇರಬೇಕು. ಮನೆಯ ಖರ್ಚು ಅಥವಾ ಆಹಾರ ಸಾಮಗ್ರಿಗಳ ಖರೀದಿ ಹೆಚ್ಚಾಗುವ ಸೂಚನೆಗಳಿವೆ. ಹಳೆಯ ಹೂಡಿಕೆಗಳು ಇಂದು ಚಿಕ್ಕ ಮಟ್ಟದ ಲಾಭ ನೀಡಬಹುದು. ಹೊಸ ಹೂಡಿಕೆ ಆರಂಭಿಸಲು ಹೆಚ್ಚು ಸೂಕ್ತ ಸಮಯವಲ್ಲ, ಆದರೆ ಯೋಜನೆಗಳನ್ನು ಮಾಡುವ ಹಿರಿಯರಿಂದ ಸಲಹೆಗಳನ್ನು ಪಡೆಯುವ ದಿನ. ವ್ಯಾಪಾರದಲ್ಲಿರುವವರು ಇಂದು ಬೇಡಿಕೆ ಮತ್ತು ಪೂರೈಕೆ ವಿಚಾರದಲ್ಲಿ ಸ್ಥಿರತೆ ಕಾಣಬಹುದು. ಕೆಲವು ಮಂದಿಗೆ ಬಾಕಿ ಹಣ ವಾಪಸ್ಸು ಬರಬಹುದು. ಬಂಗಾರದ, ಬೆಳ್ಳಿಯ ಖರೀದಿಗೆ ಇಂದು ಸರಾಸರಿ ಫಲ. ಸಾಲ ಕೊಡಬೇಡಿ, ಸಾಲ ತೆಗೆದುಕೊಳ್ಳಬೇಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ವೃಷಭ ರಾಶಿಯವರು ಇಂದು ತಮ್ಮ ಆರೋಗ್ಯದ ಮೇಲೆ ವಿಶೇಷ ಗಮನ ಕೊಡಬೇಕಾಗುತ್ತದೆ. ಗಂಟಲು, ಕಂಠದ ಸಮಸ್ಯೆ, ಜ್ವರದ ಲಕ್ಷಣ, ಅಲರ್ಜಿ ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳು ಕಾಣಬಹುದು. ಶುಕ್ರ ಗ್ರಹದ ಪ್ರಭಾವದಿಂದ ಕೆಲವು ಮಂದಿಗೆ ಆಹಾರದಲ್ಲಿ ಆಸಕ್ತಿ ಹೆಚ್ಚಾಗಬಹುದು, ಆದರೆ ಮಿತಾಹಾರ ಅತ್ಯಂತ ಮುಖ್ಯ. ಎಣ್ಣೆಯ ಆಹಾರ, ತಳಿ ತಿನಿಸುಗಳನ್ನು ತಪ್ಪಿಸಿ. ಹೆಚ್ಚು ತೂಕದ ಕೆಲಸ ಮಾಡಬೇಡಿ. ತಾಜಾ ಹಣ್ಣು, ಮೊಸರು, ನೀರು ಹೆಚ್ಚಾಗಿ ಸೇವಿಸುವುದು ಒಳಿತು. ಮನಸ್ಸಿನಲ್ಲಿ ಸ್ವಲ್ಪ ನಿಶ್ಚಲತೆ, ಆಲಸ್ಯ ಅಥವಾ ಭಾವನಾತ್ಮಕ ವೇಗ ಕಡಿಮೆ ಇರಬಹುದು. ಆದ್ದರಿಂದ ಹಗುರು ನಡೆ, ಪ್ರಾಣಾಯಾಮ, ಮೃದುವಾದ ಸಂಗೀತ, ಹೂವಿನ ಪರಿಮಳ ಇವುಗಳಿಂದ ಮನೋಶಾಂತಿ ಹೆಚ್ಚಿಸಿಕೊಳ್ಳಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಶಾಂತ ಮತ್ತು ಸಂತೋಷದ ವಾತಾವರಣ ಇರುತ್ತದೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಸಿಹಿ ಮಾತುಕಟ್ಟಲು, ಒಟ್ಟಾಗಿ ಸಮಯ ಕಳೆಯಲು ಅತ್ಯಂತ ಶುಭ ದಿನ. ಇಂದು ನಿಮ್ಮ ಮೃದು ನಡವಳಿಕೆ ಮನೆಯ ವಾತಾವರಣವನ್ನು ಸುಸ್ಥಿರಗೊಳಿಸುತ್ತದೆ. ವಿವಾಹಿತರಿಗೆ ಮನೆಯಲ್ಲಿ ಉತ್ತಮ ಸುದ್ದಿ ಬರಬಹುದು. ಅಪ್ರತೀಕ್ಷಿತ ಅತಿಥಿ ಬರಬಹುದು. ಮಕ್ಕಳು ಇಂದು ನಿಮ್ಮ ಮಾತುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವರು. ಪ್ರೀತಿಯ ಸಂಬಂಧದಲ್ಲಿರುವವರಿಗೆ ಇಂದು ಭಾವಪರ ಚರ್ಚೆಗಳು, ಮನದ ಮಾತು ಹಂಚಿಕೊಳ್ಳುವ ಅವಕಾಶ. ಅಲ್ಪ ತಪ್ಪು ಬಾರಿಗೆ ಜಗಳ ಬೇಡ, ಸಿಹಿ ಮಾತಿನಿಂದ ಎಲ್ಲವೂ ಸರಿಯಾಗುತ್ತದೆ. ಹಿರಿಯರೊಂದಿಗೆ ಹೆಚ್ಚು ಸಮಯ ಕಳೆಯುವುದು, ಅವರ ಆಶೀರ್ವಾದ ಪಡೆಯುವುದು ನಿಮ್ಮ ದಿನದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವೀಕ್ಷಕರೇ, ನೀವು
ಈ ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವವನ್ನು ಉತ್ತಮವಾಗಿ ಅನುಭವಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಶುಭ. ದೇವಾಲಯಗಳಿಗೆ ಭೇಟಿ, ಲಕ್ಷ್ಮಿ ಆರಾಧನೆ ಅಥವಾ ಸೌಂದರ್ಯ ಶುದ್ಧತೆಯ ಕಾರ್ಯಗಳಲ್ಲಿ ತೊಡಗುವುದು ಶುಭ. ಶ್ರೀಂ ಶ್ರೀ ಲಕ್ಷ್ಮೀ ಭಗವತ್ತೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಾಲಿನ ಪ್ರಸಾದ ಅಥವಾ ಸಕ್ಕರೆಯ ದಾನ ಮಾಡುವುದರಿಂದ ಶುಭ ಫಲ. ಶುಕ್ರದೋಷ ನಿವಾರಣೆಗೆ ಬಿಳಿ ಹೂವು ಅಥವಾ ಬಿಳಿ ಬಟ್ಟೆ ದಾನ ಮಾಡಿ. ಮನೆಯಲ್ಲಿ ಗಂಧದ ದೀಪ ಹಚ್ಚುವುದರಿಂದ ಶಾಂತಿ, ಆರ್ಥಿಕ ಸುಧಾರಣೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹದ ಪ್ರತೀಕ. ಸೌಂದರ್ಯ, ಸಮತೋಲನ, ಪ್ರೀತಿ, ವೈಭವ ಮತ್ತು ಆರ್ಥಿಕ ಸ್ಥಿರತೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವ ಇಂದು ನಿಮಗೆ ಮೃದು, ಶುಭ, ಲಾಭದಾಯಕ ಶಕ್ತಿಯನ್ನು ಒದಗಿಸುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶಾಂತಿ, ಶುದ್ಧತೆ ಮತ್ತು ನೆಮ್ಮದಿಯ ಸಂಕೇತ. ಬಿಳಿ ಬಣ್ಣದ ಅಂಗಿ, ಚೂಣಿ, ಹೂವು ಅಥವಾ ವಸ್ತ್ರ ಧರಿಸಿದರೆ ಶುಕ್ರದ ಪ್ರಭಾವ ಹೆಚ್ಚಾಗುತ್ತದೆ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11 ಗಂಟೆರವರೆಗೆ. ಈ ಸಮಯದಲ್ಲಿ ನೀವು ಮಾಡುವ ಯಾವುದೇ ಕೆಲಸ ಹೆಚ್ಚು ಫಲ ನೀಡುತ್ತದೆ. ಕುಟುಂಬ ನಿರ್ಧಾರ, ವ್ಯವಹಾರ ಮಾತುಕತೆ ಅಥವಾ ಪೂಜಾ ವಿಧಿಗಳಿಗಾಗಿ ಇದು ಅತ್ಯಂತ ಶುಭ ಸಮಯ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರಿಗೆ ಚುರುಕುತನ, ಚಿಂತನೆಯ ಚುಟುಕುತನ ಮತ್ತು ಸಂವಹನ ಸಾಮರ್ಥ್ಯ ಹೆಚ್ಚಾಗಿರುವ ದಿನ. ನಿಮ್ಮ ಬುದ್ಧಿವಂತಿಕೆ, ಮಾತುಕತೆ ಹಾಗೂ ವಿಶ್ಲೇಷಣಾ ಶಕ್ತಿ ಇಂದಿನ ದಿನದ ಪ್ರಮುಖ ಶಸ್ತ್ರಗಳು. ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ಸಾಮಾಜಿಕತೆಯು ವೃದ್ಧಿಯಾಗುತ್ತದೆ. ಕಲಾ, ಸಂಸ್ಕೃತಿ, ಸಂಗೀತ, ಸೌಂದರ್ಯ ಮತ್ತು ಸೃಜನಾತ್ಮಕ ಚಟುವಟಿಕೆಗಳಿಗೆ ಆಕರ್ಷಣೆ ಹೆಚ್ಚುತ್ತದೆ. ಹಳೆಯ ವಿಷಯಗಳನ್ನು ಮರುಪರಿಶೀಲಿಸುವುದು, ಹೊಸ ಆಲೋಚನೆಗಳನ್ನು ಬರೆಯುವುದು, ಸ್ನೇಹಿತರೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ಚರ್ಚೆಯಲ್ಲಿ ಹೊಸ ಮಾಹಿತಿಗಳನ್ನು ಪಡೆಯುವುದು ಸಾಧ್ಯ. ಪ್ರಯಾಣಕ್ಕೆ ಸಂಬಂಧಿಸಿದ ಯೋಚನೆಗಳು ಬಂದು ಬಿಡಬಹುದು. ಇಂದಿನ ದಿನ ಚಿಕ್ಕ ನಿರ್ಧಾರಗಳಿಗಿಂತ ದೊಡ್ಡ ನಿರ್ಧಾರಗಳಿಗೆ ಹೆಚ್ಚು ಸೂಕ್ತವಾಗಿರುತ್ತದೆ. ಮನಸ್ಸು 2 ದಿಕ್ಕಿನಲ್ಲಿ ಓಡುವ ಸ್ವಭಾವ ಇಂದು ಇರಬಹುದು. ಆದ್ದರಿಂದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅತಿ ವಿಚಾರಣೆ ತಪ್ಪಿಸಿ. ಸೂಕ್ತವಾದ ಮಾರ್ಗದರ್ಶನ ಮತ್ತು ಮನಸ್ಸಿನ ಸ್ಪಷ್ಟತೆ ನಿಮಗೆ ಯಶಸ್ಸು ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಮಾತುಕತೆ ಮತ್ತು ಚಾತುರ್ಯ ನಿಮಗೆ ದೊಡ್ಡ ಬಲವಾಗಲಿದೆ. ಸಭೆಗಳು, ಚರ್ಚೆಗಳು, ವರದಿ ಪ್ರಸ್ತುತಿಗಳು ಇವತ್ತಿನ ದಿನ ಯಶಸ್ವಿಯಾಗಬಹುದು. ಹಿರಿಯರಿಂದ ಮೆಚ್ಚುಗೆ ಅಥವಾ ಹೊಸ ಕೆಲಸದ ಜವಾಬ್ದಾರಿಗಳು ದೊರೆಯುವ ಸಾಧ್ಯತೆ ಹೆಚ್ಚು. ತಂತ್ರಜ್ಞಾನ, ಶಿಕ್ಷಣ, ಬರವಣಿಗೆ, ಬೋಧನೆ, ಸಂದೇಶ ಸಾಗಣೆ ಮತ್ತು ವ್ಯಾಪಾರ ಸಂಬಂಧಿತ ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಗತಿ ಕಾಣಬಹುದು. ಕೆಲಸಕ್ಕೆ ಹೊಸ ಮಾರ್ಗಗಳು, ಹೊಸ ವಿಧಾನಗಳು ದೊರೆತು ಫಲಿತಾಂಶ ಉತ್ತಮವಾಗುತ್ತದೆ. ವ್ಯವಹಾರದಲ್ಲಿ ಭಾಗಸಹಕಾರಿಗಳು, ಗ್ರಾಹಕರು ಹಾಗೂ ಪೂರೈಕೆದಾರರೊಂದಿಗೆ ಮಾತುಕತೆ ನಡೆಸಲು ಇದು ಅತ್ಯುತ್ತಮ ದಿನ. ಹೊಸ ಒಪ್ಪಂದಗಳು, ಹೊಸ ಮಾರಾಟ ಅಥವಾ ಬಾಕಿ ಬಿಲ್ಗಳ ವಸೂಲಿ ಸಾಧ್ಯ. ಆದರೆ ಕಾಗದ ಪತ್ರಗಳ ವಿಷಯದಲ್ಲಿ ಜಾಗರೂಕತೆ ಇರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಹೆಚ್ಚುತ್ತದೆ. ಶುಕ್ರನ ಪ್ರಭಾವದಿಂದ ಸೌಂದರ್ಯ, ಕಲಾ ಸಾಮಗ್ರಿ, ವಸ್ತ್ರಾಲಂಕಾರ ಅಥವಾ ಮನೆಯ ಸೌಂದರ್ಯ ವರ್ಧನಾ ಕೆಲಸಗಳಿಗೆ ಹಣ ವ್ಯಯಿಸುವ ಸಂಭವವಿದೆ. ಆದರೆ ಅನಾವಶ್ಯಕ ಖರ್ಚು ಮಾಡಲು ಹೋಗಬೇಡಿ. ಹಳೆಯ ಬಾಕಿ ಹಣಗಳು ವಾಪಸ್ಸು ಬರುವ ಯೋಗವಿದೆ. ವ್ಯಾಪಾರದಲ್ಲಿರುವವರಿಗೆ ಹಣದ ಚಲನವಲನ ಸುಧಾರಿಸುತ್ತದೆ. ಆದರೆ ಹೊಸ ಹೂಡಿಕೆಗಳಿಗೆ ಇದು ಸೂಕ್ತ ದಿನವಲ್ಲ. ಹಣಕಾಸಿನಲ್ಲಿ ಬುದ್ಧಿವಂತಿಕೆ ಮತ್ತು ಮಿತವ್ಯಯ ಇರಲಿ. ಕುಟುಂಬಕ್ಕೆ ಸಂಬಂಧಿಸಿದ ಕೆಲವು ಖರ್ಚುಗಳು ಇದ್ದರೂ ಅವು ಫಲಪ್ರದವಾಗುತ್ತವೆ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಿಸುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮನಸ್ಸು ಚುಟುಕುತನದಿಂದ ಕೂಡಿರುವುದರಿಂದ ನಿದ್ರಾಹೀನತೆ, ಆಲಸ್ಯ, ತಲೆನೋವು, ಕಣ್ಣು ಸುಡಿಸುವಂತಹ ಸಮಸ್ಯೆಗಳು ಕಾಣಬಹುದು. ನೀರು ಹೆಚ್ಚು ಕುಡಿಯುವುದು, ತಂಪಾದ ಆಹಾರ ಸೇವಿಸುವುದು ಮತ್ತು ಸಮಯಕ್ಕೆ ಮಲಗುವುದು ಅತ್ಯಂತ ಮುಖ್ಯ. ಶ್ವಾಸಕೋಶ, ಗಂಟಲು ಮತ್ತು ನರ ವ್ಯವಸ್ಥೆಗೆ ಸಂಬಂಧಿಸಿದ ಅಸ್ವಸ್ಥತೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಸ್ವಲ್ಪ ವ್ಯಾಯಾಮ, ಯೋಗ ಶಿಕ್ಷಣ, ಪ್ರಾಣಾಯಾಮ ಇವುಗಳಿಂದ ಮನಸ್ಸು, ಶರೀರ ಸಮತೋಲನ ಸಾಧಿಸಬಹುದು. ಪ್ರಯಾಣ ಮಾಡುವವರು ಸ್ವಲ್ಪ ಜಾಗರೂಕರಾಗಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಸಂವಹನ ಮುಖ್ಯ ಪಾತ್ರ ವಹಿಸುತ್ತದೆ. ನಿಮ್ಮ ನೇರ ಮತ್ತು ಸ್ಪಷ್ಟ ಮಾತುಗಳು ಕೆಲವರಿಗೆ ಗೊಂದಲ ಉಂಟು ಮಾಡಬಹುದು. ಆದ್ದರಿಂದ ಮೃದುವಾಗಿಯೇ ಮಾತನಾಡಿರಿ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಇಂದು ಹೃದಯಸ್ಪರ್ಶಿ ಮಾತುಕತೆ, ಮನದಾಳದ ವಿನಿಮಯ ಸಾಧ್ಯ. ದೀರ್ಘಕಾಲದ ಗೊಂದಲಗಳು ಸಂವಾದದ ಮೂಲಕ ಪರಿಹಾರವಾಗಬಹುದು. ಮಕ್ಕಳ ವಿದ್ಯಾಭ್ಯಾಸ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ಅವರ ಚಟುವಟಿಕೆಗಳಲ್ಲಿ ನವೀಕರಣಗಳು ಬರಬಹುದು. ಮನೆಯಲ್ಲಿನ ಸೌಹಾರ್ದ ಹೆಚ್ಚುತ್ತದೆ.
ಸ್ನೇಹಿತರೊಂದಿಗೆ ದೂರವಾಣಿ ಸಂವಾದ, ಭೇಟಿಗಳು ಅಥವಾ ಅನಿರೀಕ್ಷಿತ ಆಹ್ವಾನಗಳ ಯೋಗವೂ ಇದೆ. ವೀಕ್ಷಕರೇ, ನೀವು ಶುಕ್ರವಾರದ ಈ ದಿನ ಶುಕ್ರನ ಪ್ರಭಾವ ಬಲವಾಗಿರುವುದರಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಸೌಂದರ್ಯ, ಶಾಂತಿ ಮತ್ತು ಭಕ್ತಿ ಹೆಚ್ಚಾಗುತ್ತದೆ. ದೇವಾಲಯಕ್ಕೆ ಭೇಟಿ, ಲಕ್ಷ್ಮೀ ದೇವಿಯ ಆರಾಧನೆ ಅಥವಾ ಶುಕ್ರ ಸಂಬಂಧಿತ ವ್ರತ ಪಾಲನೆ ಮಾಡುವುದರಿಂದ ಧನ, ಆರೋಗ್ಯ ಮತ್ತು ಮನಃಶಾಂತಿ ದೊರೆತು ಬರುತ್ತದೆ. ಓಂ ಶಕ್ರಾಯ ನಮಃ ಅಥವಾ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಮಂತ್ರಗಳನ್ನು 27 ಅಥವಾ 54 ಬಾರಿ ಜಪಿಸಿದರೆ ಶುಭ ಫಲ ಸಿಗುತ್ತದೆ. ಬೆಳ್ಳಿಯ ಪಾತ್ರೆಯಲ್ಲಿ ಹಾಲು, ಅಕ್ಕಿ ಅಥವಾ ಸಕ್ಕರೆ ದಾನ ಮಾಡಿದರೆ ಶುಕ್ರನ ಅನುಗ್ರಹ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಸಂಖ್ಯೆಯಾಗಿದ್ದು ಸೌಂದರ್ಯ, ಸಮತೋಲನ, ಐಶ್ವರ್ಯ ಹಾಗೂ ಸೃಜನಶೀಲತೆಯ ಪ್ರತೀಕ. ಈ ಸಂಖ್ಯೆಯ ಪ್ರಭಾವದಲ್ಲಿ ನಿಮ್ಮ ಕಾರ್ಯಗಳು ಸುಗಮಗೊಳ್ಳುತ್ತವೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಚೈತನ್ಯ, ಬೆಳವಣಿಗೆ ಮತ್ತು ಮನಸ್ಸಿನ ಸಮತೋಲನವನ್ನು ನೀಡುತ್ತದೆ. ಹಸಿರು ಬಣ್ಣದ ಉಡುಪು, ಹಸಿರು ಎಲೆಗಳಿಂದ ಪೂಜೆ ಅಥವಾ ಮನೆಯಲ್ಲಿ ಹಸಿರು ಸಸ್ಯಗಳಿರಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 10:45. ಈ ಸಮಯದಲ್ಲಿ ಸೌಂದರ್ಯ, ವ್ಯಾಪಾರ, ಹಣಕಾಸು, ಕುಟುಂಬ ನಿರ್ಧಾರಗಳು ಮತ್ತು ಶಿಕ್ಷಣ ಸಂಬಂಧಿತ ಕಾರ್ಯಗಳನ್ನು ಆರಂಭಿಸುವುದು ಅತ್ಯಂತ ಶುಭ. ಮನೋಬಲ ಮತ್ತು ಚಿಂತನೆಯ ಸಮತೋಲನ ಈ ಸಮಯದಲ್ಲಿ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕ ಶಾಂತಿ, ಮನದಾಳದ ಸ್ಪಷ್ಟತೆ ಮತ್ತು ಕುಟುಂಬದತ್ತ ಹೆಚ್ಚಿನ ಒಲವು ಹೊಂದುವ ದಿನವಾಗಿದೆ. ನಿಮ್ಮ ನೈಸರ್ಗಿಕ ಮೃದು ಗುಣ, ಕರುಣೆ ಮತ್ತು ಸಂವೇದನೆಗಳು ಇಂದು ಹೆಚ್ಚಿನ ಪ್ರಭಾವ ಬೀರುತ್ತವೆ. ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಅಧ್ಯಾತ್ಮ, ನೆಮ್ಮದಿ ಮತ್ತು ಮನೆತನದವರ ವಿಷಯದಲ್ಲಿ ಹೊಣೆಗಾರಿಕೆ ಹೆಚ್ಚಾಗುತ್ತದೆ. ಹಳೆಯ ಕೆಲಸಗಳನ್ನು ಮರುಪರಿಶೀಲಿಸುವ, ತಮ್ಮ ಮನೆ ಅಥವಾ ಕುಟುಂಬದ ಯೋಜನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ನೇತೃತ್ವ ನೀಡುವ ದಿನವಿದು. ಭಾವನಾತ್ಮಕ ತೊಂದರೆಗಳು ಕ್ಷಣಿಕವಾಗಿ ಎದುರಾಗಬಹುದು, ಆದರೆ ನಿಮ್ಮ ತಾಳ್ಮೆ ಮತ್ತು ಮೃದು ನಡವಳಿಕೆ ಅವನ್ನು ಶಮನಗೊಳಿಸುತ್ತದೆ. ಇಂದು ಹೊಸ ಪರಿಚಯಗಳು, ಮನದಾಳದ ಮಾತುಕತೆಗಳು ಮತ್ತು ಹಳೆಯ ಸ್ನೇಹಿತರ ಸಂಪರ್ಕ ಪುನಃ ಆರಂಭವಾಗುವ ಸಾಧ್ಯತೆ ಇದೆ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಕುಟುಂಬದ ಹಿತದೃಷ್ಟಿಯಿಂದ ಯೋಚಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಕಟಕ ರಾಶಿಯವರು ತಮ್ಮ ನಿಷ್ಠೆ, ಸಮರ್ಪಣೆ ಮತ್ತು ಕಾರ್ಯಪಟುತೆಯಿಂದ ಉತ್ತಮ ಸಾಧನೆ ಮಾಡಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಬೆಳೆಸುವಿರಿ. ಕಾರ್ಯಕ್ಷೇತ್ರದಲ್ಲಿ ಸಮನ್ವಯತೆ ಮತ್ತು ಸಹಕಾರದ ಮನೋಭಾವದಿಂದ ಕೆಲಸಗಳು ಸುಗಮಗೊಳ್ಳುತ್ತವೆ. ಹೊಸ ಕರ್ತವ್ಯಗಳನ್ನು ವಹಿಸಿಕೊಳ್ಳುವ ಅವಕಾಶ ದೊರಕಬಹುದು. ಮೇಲ್ವಿಚಾರಕರಿಂದ ಪ್ರೋತ್ಸಾಹ, ಸಲಹೆ ಅಥವಾ ಮಾರ್ಗದರ್ಶನ ಸಿಗುವ ಯೋಗವಿದೆ. ಕೆಲಸದಲ್ಲಿನ ಅಲ್ಪ ಒತ್ತಡಗಳು ಇದ್ದರೂ ಭಾವನಾತ್ಮಕ ಸಮತೋಲನ ಕಾಪಾಡಿದರೆ ಇದರ ಪರಿಣಾಮ ಕಡಿಮೆ. ಉದ್ಯಮಿಗಳಿಗಾಗಿ ಇಂದು ದಿನ ಮಧ್ಯಮ. ವ್ಯವಹಾರದಲ್ಲಿ ನಿಧಾನವಾದ ಬೆಳವಣಿಗೆ ಕಂಡರೂ ಹಳೆಯ ಗ್ರಾಹಕರ ಸಂಪರ್ಕ ಸುಧಾರಿಸುವುದು ಸಣ್ಣ ಮಟ್ಟಿನ ಲಾಭಗಳು ಸಾಧ್ಯ. ಒಪ್ಪಂದಗಳಲ್ಲಿ ಹೆಚ್ಚು ಎಚ್ಚರಿಕೆ ಮತ್ತು ದಾಖಲೆ ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ನೀವು ಮಿತವ್ಯಯ, ನಿಯಂತ್ರಣ ಮತ್ತು ಪರಿಶೀಲನೆಗೆ ಹೆಚ್ಚಿನ ಮಹತ್ವ ನೀಡಬೇಕಾಗುತ್ತದೆ. ಮನೆಯ ಅಗತ್ಯಗಳಿಗಾಗಿ ಕೆಲವು ಖರ್ಚುಗಳಾಗುವ ಸಾಧ್ಯತೆ ಇದೆ. ಕುಟುಂಬ, ಆರೋಗ್ಯ ಅಥವಾ ಮನೆ ಪರಿವಾರಕ್ಕೆ ಸಂಬಂಧಿಸಿದ ಅಲ್ಪ ಖರ್ಚುಗಳನ್ನು ತಪ್ಪಿಸಲಾಗದು. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭಗಳು ಸಾಧ್ಯ, ಆದರೆ ಹೊಸ ಹೂಡಿಕೆ ಮಾಡಲು ಇದು ಸೂಕ್ತ ದಿನವಲ್ಲ. ಸಾಲ ಕೊಡುವುದು ಅಥವಾ ದೊಡ್ಡ ಹಣಕಾಸಿನ ತೀರ್ಮಾನಗಳನ್ನು ಇಂದು ತಡೆಹಿಡಿಯುವುದು ಒಳಿತು. ಮನೆಯಲ್ಲಿನ ಹಣಕಾಸು ಯೋಜನೆ, ಉಳಿತಾಯ ಕುರಿತ ಮಾತುಕತೆಗಳಿಗೆ ಇಂದು ದಿನ ಉತ್ತಮ. ಹಿರಿಯರ ಸಲಹೆ ತೆಗೆದುಕೊಳ್ಳುವುದು ಶ್ರೇಷ್ಠ ಫಲ ನೀಡುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಕಟಕ ರಾಶಿಯವರು ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಸ್ವಲ್ಪ ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ. ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಅಲ್ಪ ಅಶಾಂತಿ, ಆತಂಕ ಅಥವಾ ಆಲಸ್ಯ ಉದಯಿಸಬಹುದು. ಶೀತ, ಕಫ, ಜೀರ್ಣಕ್ರಿಯೆ ಸಮಸ್ಯೆಗಳು ಕಾಣಿಸಬಹುದು. ಬೆಳಗಿನ ಸಮಯದಲ್ಲಿ ಸೂರ್ಯನ ಕಿರಣಗಳಲ್ಲಿ ಸ್ವಲ್ಪ ಹೊತ್ತು ನಿಂತು ದೀರ್ಘ ಉಸಿರಾಟ ವ್ಯಾಯಾಮ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ತಣ್ಣನೆಯ ನೀರಿನ ಸೇವನೆ ಮತ್ತು ಸಾತ್ವಿಕ ಆಹಾರ ಒಳಿತು. ದೈಹಿಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಹಣ್ಣು, ಗೋಧಿ ಮತ್ತು ಹಸಿರು ತರಕಾರಿಗಳನ್ನು ಹೆಚ್ಚಿಸಿಕೊಳ್ಳಿ. ರಾತ್ರಿ ತಡವಾಗಿ ಜಾಗರಣ ತಪ್ಪಿಸಿ. ಧ್ಯಾನ, ಮೃದುವಾದ ಸಂಗೀತ ಆರೋಗ್ಯಕ್ಕೆ ಸಹಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಇಂದು ಕಟಕ ರಾಶಿಯವರು ವಿಶೇಷ ಗಮನ ಹರಿಸುವಿರಿ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಹೃದಯಸ್ಪರ್ಶಿ ಮಾತುಕತೆ ನಡೆಯಬಹುದು. ಕುಟುಂಬದಲ್ಲಿ ಹಳೆಯ ವಿಷಯಗಳಿಗೆ ಪರಿಹಾರ ದೊರೆತಂತೆ ಅನಿಸುತ್ತದೆ.
ಪೋಷಕರು ಮಕ್ಕಳೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಆನಂದ ತುಂಬುತ್ತದೆ. ಕುಟುಂಬದ ವಾತಾವರಣದಲ್ಲಿ ಶಾಂತಿ ಮತ್ತು ಸೌಹಾರ್ದ ಹೆಚ್ಚಾಗುತ್ತದೆ. ಸ್ನೇಹಿತರ ಜೊತೆಗಿನ ಸಂವಾದ ಮನಸ್ಸಿಗೆ ಹೃದಯದ ಹಾಸುಹೊಕ್ಕು ತಂದೀತು. ಸಂಬಂಧಗಳಲ್ಲಿ ಸಣ್ಣ ವಿವಾದಗಳು ಉಂಟಾದರೂ ನಿಮ್ಮ ಮೃದುವಾದ ನಡವಳಿಕೆ ಅವನ್ನು ಪರಿಹರಿಸುತ್ತದೆ. ವೀಕ್ಷಕರೇ, ನೀವು ಇಂದು ಶುಕ್ರವಾರವಾದುದರಿಂದ ಶುಕ್ರ ಗ್ರಹದ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮ ಮತ್ತು ಸಾತ್ವಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಒಳಿತು. ದೇವಿ ಮಹಾಲಕ್ಷ್ಮಿಗೆ ಪೂಜೆ, ತುಳಸಿ ಆರತಿ ಅಥವಾ ಶುದ್ಧ ಮನಸ್ಸಿನ ದಾನ ಕಾರ್ಯಗಳು ಶುಭ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಮನೆಯಲ್ಲಿ ತುಳಸಿ ಸುತ್ತ ಸುಗಂಧ ದೀಪ ಹಚ್ಚಿದರೆ ಶಾಂತಿ ಮತ್ತು ಸಮೃದ್ಧಿ ಸಿಗುತ್ತದೆ. ಹಸಿರು ಬಟ್ಟೆ, ಅಕ್ಕಿ ಅಥವಾ ಸಿಹಿ ತಿಂಡಿ ದಾನ ಮಾಡಿದರೆ ಶುಭ ಫಲ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಪ್ರತೀಕ. ಇದು ಪ್ರೀತಿ, ಶಾಂತಿ, ಸೌಂದರ್ಯ ಮತ್ತು ಕುಟುಂಬ ಸಮೃದ್ಧಿಯ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮಗೆ ಮನಃಶಾಂತಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ನಿಮ್ಮ ಮನಸ್ಸಿಗೆ ಶಾಂತಿ, ಚೈತನ್ಯ ಮತ್ತು ಜೀವಂತಿಕೆ ತರುತ್ತದೆ. ಹಸಿರು ಬಣ್ಣದ ಉಡುಪು, ಹಸಿರು ಹೂವುಗಳು ಅಥವಾ ಹಸಿರು ವಸ್ತುಗಳ ಬಳಕೆ ಇಂದು ಶುಭ. ಶುಭ ಸಮಯ ಬೆಳಿಗ್ಗೆ 8 ರಿಂದ ಬೆಳಿಗ್ಗೆ 9 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ವ್ಯಾಪಾರ ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗಿ ನೆರವೇರುತ್ತವೆ. ಮನಸ್ಸಿನಲ್ಲಿ ಸ್ಪಷ್ಟತೆ ಮತ್ತು ಶಾಂತಿ ಹೆಚ್ಚಾಗುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಡಿಸೆಂಬರ್ 12 ಶುಕ್ರವಾರದಂದು ಸಿಂಹರಾಶಿಯವರಿಗೆ ಸೂರ್ಯದ ಪ್ರಭಾವ ಗಟ್ಟಿಯಾಗಿ ಲಭಿಸುವ ದಿನ. ಇಂದು ನಿಮ್ಮ ಆತ್ಮವಿಶ್ವಾಸ, ಧೈರ್ಯ ಶಕ್ತಿ ಮತ್ತು ಆಕರ್ಷಕ ವ್ಯಕ್ತಿತ್ವವು ಸುತ್ತಲಿನವರನ್ನು ನಿಮ್ಮತ್ತ ಸೆಳೆಯುತ್ತದೆ. ನಿಮ್ಮ ಮಾತು, ನಿಮ್ಮ ಚಿಂತನೆ ಹಾಗೂ ನಿಮ್ಮ ನಡೆ ಇವುಗಳ ಮೂಲಕ ನೀವು ನಿಮ್ಮ ಸಾನ್ನಿಧ್ಯವನ್ನು ಜಗತ್ತಿಗೆ ಸ್ಪಷ್ಟವಾಗಿ ತೋರಿಸುತ್ತೀರಿ. ಈ ದಿನದಲ್ಲಿ ಪ್ರಮುಖ ಕಾರ್ಯಗಳು, ಸಭೆಗಳು, ಸಂವಾದಗಳು ಯಶಸ್ವಿಯಾಗಬಹುದು. ಹೊಸ ಸಂಬಂಧಗಳು ಮತ್ತು ಹೊಸ ದಾರಿಗಳನ್ನು ಹುಡುಕುವ ಯತ್ನಗಳು ಫಲಕಾರಿಯಾಗುತ್ತವೆ. ಕೆಲವರಿಗೆ ಶುಕ್ರನ ಅನುಗ್ರಹದಿಂದ ಸೌಂದರ್ಯ, ಕಲೆಯಾಗಲಿ, ಸಂಗೀತವಾಗಲಿ ಅಥವಾ ಸೃಜನಶೀಲ ಕಾರ್ಯವಾಗಲಿ ಎಲ್ಲದಲ್ಲೂ ವಿಶೇಷ ಉತ್ತೇಜನ ದೊರೆಯುತ್ತದೆ. ಸಿಂಹರಾಶಿಯವರು ಸಹಜವಾಗಿ ನಾಯಕತ್ವದ ಧರ್ಮ ಹೊಂದಿರುವವರು. ಇಂದು ಆ ಗುಣ ಹೆಚ್ಚು ಮೆರೆದಾಡುವ ಸಾಧ್ಯತೆ. ಆದರೆ ಅಹಂಕಾರ, ಕೋಪ ಅಥವಾ ಅಧಿಕ ಆತ್ಮವಿಶ್ವಾಸದಿಂದ ಅನಗತ್ಯ ಸಂಘರ್ಷ ಉಂಟಾಗಬಾರದು ಎಂದು ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ನಾಯಕತ್ವ, ಸ್ಪಷ್ಟ ಮಾತು ಮತ್ತು ಕಾರ್ಯಕ್ಷಮತೆ ಗುರುತಿಸಲ್ಪಡುವ ದಿನ. ಮೇಲಧಿಕಾರಿಗಳಿಂದ ಮೆಚ್ಚುಗೆ ಅಥವಾ ಹೊಸ ಜವಾಬ್ದಾರಿಗಳು ಸಿಗಬಹುದು. ಕಾರ್ಯಭಾರ ಹೆಚ್ಚಾದರೂ ಅದನ್ನು ನೀವು ಸುಲಭವಾಗಿ ನಿಭಾಯಿಸುವಿರಿ. ಯೋಜನೆ ರೂಪಿಸುವ, ಹೊಸ ತಂತ್ರಗಳನ್ನು ಅಳವಡಿಸುವ ಹಾಗೂ ತಂಡವನ್ನು ಮುನ್ನಡೆಸುವ ಕಾರ್ಯಗಳಿಗೆ ಇದು ಉತ್ತಮ ದಿನ. ಸಂಪ್ರೇಷಣೆ ಸಂದೇಶ ಸ್ಪಷ್ಟವಾಗಿರುವುದರಿಂದ ಸಭೆ, ಚರ್ಚೆ, ಯೋಜನಾ ಪ್ರಸ್ತುತಿಗಳು ಫಲಪ್ರದವಾಗುತ್ತವೆ. ವ್ಯವಹಾರಿಗಳು ಹೊಸ ಒಪ್ಪಂದಗಳು, ಹೊಸ ಗ್ರಾಹಕರು ಅಥವಾ ಲಾಭದಾಯಕ ಪ್ರಸ್ತಾಪಗಳನ್ನು ಪಡೆಯಬಹುದು. ದಿನದ ಮೊದಲಾರ್ಧದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಶುಭಕರವಾಗಿರುತ್ತವೆ. ಪಾಲುದಾರಿಕೆ ವಿಷಯಗಳಲ್ಲಿ ಸಂಪೂರ್ಣ ಪರಿಶೀಲನೆ ಮಾಡುವ ಸ್ವಭಾವವನ್ನು ಉಳಿಸಿಕೊಂಡರೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಬೆಳವಣಿಗೆಯ ಸೂಚನೆಗಳಿವೆ. ಹೊಸ ಆದಾಯದ ಮಾರ್ಗಗಳು ಕಾಣಿಸಿಕೊಳ್ಳಬಹುದು. ಹೂಡಿಕೆಗಳು ಲಾಭ ಕೊಡಬಹುದು. ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚುಗಳು ಇದ್ದರೂ ಅವು ಒಳ್ಳೆಯ ಕಾರ್ಯಗಳಿಗೆ ಸಂಬಂಧಿಸಿದಿರುತ್ತವೆ. ಶುಕ್ರ ಗ್ರಹದ ಪ್ರಭಾವದಿಂದ ಆಭರಣ, ಮನೆ ಅಲಂಕಾರ, ವೈಭವದ ವಸ್ತುಗಳ ಖರೀದಿ ಮಾಡುವ ಆಸೆ ಬರುತ್ತದೆ. ಆದರೆ ಮಿತವ್ಯಯ ಮರೆಯದಿರಿ. ಹೊಸ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಹಿರಿಯರ ಸಲಹೆ ಪಡೆದು ಮುಂದುವರೆದರೆ ಶ್ರೇಷ್ಠ. ಸಾಲ ಮಾಡಬೇಕಾದ ಅಗತ್ಯ ಬಂದರೆ ಶಾಂತವಾಗಿ ಚಿಂತನೆ ಮಾಡಿ ಕ್ರಮವಹಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶಕ್ತಿಯ ಮಟ್ಟ ಉತ್ತಮವಾಗಿದ್ದರೂ ಹೃದಯ ವಿಷಯಕ ಒತ್ತಡ, ರಕ್ತದೊತ್ತಡ, ತಲೆನೋವು, ಕಣ್ಣಿನ ಒತ್ತಡ ಇತ್ಯಾದಿ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಇದೆ. ಬಿಸಿಲು ಕಡಿಮೆ ತಗೊಳ್ಳಿ, ನೀರು ಹೆಚ್ಚು ಕುಡಿಯಿರಿ. ಶುಕ್ರವಾರವಾದ್ದರಿಂದ ಮನಸ್ಸಿನಲ್ಲಿ ಸ್ವಲ್ಪ ಆಲಸ್ಯ ಅಥವಾ ಭೋಗ ಪ್ರವೃತ್ತಿ ಹೆಚ್ಚಾಗಬಹುದು. ಇದನ್ನು ಸಮತೋಲನಗೊಳಿಸಲು ಯೋಗ, ಪ್ರಾಣಾಯಾಮ ಮತ್ತು ಸ್ವಲ್ಪ ಧ್ಯಾನ ಉಪಯುಕ್ತ. ಸಿಹಿ ಪದಾರ್ಥಗಳ ಸೇವನೆಯನ್ನು ನಿಯಂತ್ರಿಸಿ. ರಾತ್ರಿ ಹೆಚ್ಚು ಕೆಲಸ ಮಾಡುವುದು ತಪ್ಪಿಸಿಕೊಳ್ಳಿ. ಶರೀರಕ್ಕೆ ಹಸಿವಿದ್ದಾಗ ಮಾತ್ರ ತಿನ್ನುವುದು, ಹೆಚ್ಚು ಮಸಾಲೆ ಆಹಾರ ತಪ್ಪಿಸುವುದು, ಹಣ್ಣು ತರಕಾರಿ ಹೆಚ್ಚಿಸುವುದು ಉತ್ತಮ. ಸುಗಂಧ ದ್ರವ್ಯ ಅಥವಾ ನೈಸರ್ಗಿಕ ತೈಲದ ಮಸಾಜ್ ಮನಸ್ಸು ಶರೀರಕ್ಕೆ ವಿಶ್ರಾಂತಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕೌಟುಂಬಿಕ ಜೀವನದಲ್ಲಿ ಹಿತಕರ ವಾತಾವರಣ.
ನಿಮ್ಮ ಮಾತು, ಪ್ರೀತಿ ಮತ್ತು ಕಾಳಜಿಯಿಂದ ಕುಟುಂಬ ನಿಮಗೆ ಮತ್ತಷ್ಟು ಹತ್ತಿರವಾಗುತ್ತದೆ. ಮನೆಯವರೊಂದಿಗೆ ಸಮಯ ಕಳೆಯಲು ಇಂದು ಉತ್ತಮ ಅವಕಾಶ ಇದೆ. ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಒಟ್ಟಿಗೆ ನಿರ್ಧಾರ ಮಾಡುವ ಸಂದರ್ಭಗಳು ಸಂಭವಿಸಬಹುದು. ಪ್ರೀತಿ, ಗೌರವ ಮತ್ತು ಸಹಕಾರದಿಂದ ಸಂಬಂಧಗಳು ಬಲಗೊಳ್ಳುತ್ತವೆ. ಪರಿವಾರದಲ್ಲಿ ಹಳೆಯ ಕಲಹಗಳು ಇದ್ದರೆ ಇಂದು ಅವು ಪರಿಹಾರವಾಗುವ ಸಾಧ್ಯತೆ. ಮಕ್ಕಳು ಅಥವಾ ಯುವಕರಿಗೆ ಸಂಬಂಧಿಸಿದ ಶುಭವಾರ್ತೆಗಳು ಬರಬಹುದು. ಮನೆಯ ಹಿರಿಯರಿಂದ ಆಶೀರ್ವಾದ ಪಡೆಯುವುದು ಇಂದು ಅತ್ಯಂತ ಶುಭಕಾರಕ. ವೀಕ್ಷಕರೇ, ನೀವು ಈ ಶುಕ್ರವಾರ ಶುಕ್ರನ ಅನುಗ್ರಹ ಪಡೆಯಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಮುಖ್ಯ. ಶುಕ್ರ ದೇವತೆಗೆ ಬಿಳಿ ಹೂವುಗಳು, ಅಕ್ಕಿ, ಸಕ್ಕರೆ ಅಥವಾ ಬಿಳಿ ವಸ್ತುಗಳನ್ನು ಅರ್ಪಿಸುವುದು ಶುಭ. ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಶುಕ್ರವಾರ ಲಕ್ಷ್ಮೀ ದೇವಿಯ ಪೂಜೆ ಮಾಡಿದರೆ ಐಶ್ವರ್ಯ, ಸಮಾಧಾನ ಮತ್ತು ಸಮೃದ್ಧಿ ದೊರೆಯುತ್ತದೆ. ಬಿಳಿ ಬಟ್ಟೆ ಧರಿಸುವುದು, ಹಾಲು ಸಕ್ಕರೆಯಿಂದ ದೀಪ ಬೆಳಗಿಸುವುದು ಶುಭ ಫಲದಾಯಕ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಪ್ರತೀಕ. ಇದು ಸೌಂದರ್ಯ, ವೈಭವ, ಪ್ರೀತಿ ಮತ್ತು ಸೃಜನಶೀಲತೆಯ ಸಂಕೇತ. ನೀವು ಮಾಡುವ ಕೆಲಸಗಳಿಗೆ ಮೃದುತ್ವ ಮತ್ತು ಸಮನ್ವಯವನ್ನು ತರುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶಾಂತಿ, ಪರಿಶುದ್ಧತೆ ಮತ್ತು ಸಮತೋಲನದ ಸಂಕೇತ. ಇಂದು ಬಿಳಿ ಬಣ್ಣದ ಉಡುಪು ಧರಿಸುವುದು ಅಥವಾ ಬಿಳಿ ಹೂವನ್ನು ಪೂಜೆಯಲ್ಲಿ ಬಳಸುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಕಾರ್ಯಾರಂಭ, ವ್ಯವಹಾರ ನಿರ್ಧಾರಗಳು, ಕುಟುಂಬ ಸಭೆಗಳು ಅಥವಾ ಪೂಜಾ ಕಾರ್ಯಕ್ರಮಗಳು ಅತ್ಯಂತ ಶುಭಕರ. ಈ ಸಮಯದಲ್ಲಿ ಶುಕ್ರನ ಅನುಗ್ರಹ ಗಟ್ಟಿಯಾಗಿ ಸಿಗುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಶುದ್ಧತನ, ಪರಿಶೀಲನೆ, ವಿವೇಕ ಹಾಗೂ ನಿಯಮಿತ ಬದುಕಿನ ರೀತಿಯೊಂದಿಗೆ ದಿನವನ್ನು ಆರಂಭಿಸುವಿರಿ. ನಿಮ್ಮ ವಿಶ್ಲೇಷಣಾ ಶಕ್ತಿ, ಯಾವುದೇ ಕೆಲಸವನ್ನು ಸೂಕ್ಷ್ಮವಾಗಿ ನೋಡುವ ಗುಣ ಮತ್ತು ವಿವರಗಳತ್ತ ನೀಡುವ ಗಮನವು ಇಂದಿನ ದಿನದ ಪ್ರಮುಖ ಬಲವಾಗಿ ಬಿಡುತ್ತದೆ. ಶುಕ್ರವಾರದ ಶುಕ್ರನ ಪ್ರಭಾವದಿಂದ ನಿಮ್ಮ ಮನಸ್ಸಿನಲ್ಲಿ ಸೌಮ್ಯತೆ, ಸೃಜನಶೀಲತೆ ಮತ್ತು ಮನಸ್ಸಿನ ಸಮತೋಲನ ಹೆಚ್ಚಾಗುತ್ತದೆ. ಹಳೆಯ ಕೆಲಸಗಳ ಪುನಃ ವಿಮರ್ಶೆ, ದಾಖಲೆಗಳ ಸರಿಪಡಿಸುವುದು, ಹೊಸ ಯೋಜನೆಗಳ ಅನ್ವೇಷಣೆ ಮತ್ತು ಮನೆ ಕಚೇರಿಯ ಕೆಲಸಗಳಲ್ಲಿ ಸಮತೋಲನ ಸಾಧಿಸುವ ಅವಕಾಶ ಇಂದು ದೊರೆಯಬಹುದು. ಇಂದು ನೀವು ಯೋಚಿಸಿ ಕೈಗೊಳ್ಳುವ ಪ್ರತಿಯೊಂದು ಕ್ರಮವು ಯಶಸ್ಸಿನತ್ತ ಕೊಂಡೊಯ್ಯಬಲ್ಲದು. ಹಠ ಅಥವಾ ಅತಿಯಾದ ವಿಮರ್ಶಾತ್ಮಕತೆ ತಪ್ಪಿಸಿದರೆ ಸಂಬಂಧಗಳು ಹಾಗೂ ಕಾರ್ಯಗಳು ಸುಲಭವಾಗುತ್ತವೆ. ಹೊಸ ಮಾಹಿತಿಯನ್ನು ಕಲಿಯಲು, ಪುಸ್ತಕ ಓದಲು ಅಥವಾ ನಿಮ್ಮ ಕೌಶಲ್ಯಗಳನ್ನೇ ಹೆಚ್ಚಿಸಿಕೊಳ್ಳಲು ಇಂದು ಉತ್ತಮ ದಿನ. ಮಾನ್ಯ ವ್ಯಕ್ತಿಗಳೊಂದಿಗೆ ಸಂವಾದ ಅಥವಾ ಹೊಸ ಜ್ಞಾನ ಪಡೆಯುವ ಸಂದರ್ಭವೂ ಸಿಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕನ್ಯಾ ರಾಶಿಯವರು ಇಂದು ಪರಿಶ್ರಮ ಮತ್ತು ಸೂಕ್ಷ್ಮ ಚಿಂತನೆಯ ಮೂಲಕ ಉತ್ತಮ ಫಲಿತಾಂಶ ಪಡೆಯುವಿರಿ. ಹಿರಿಯರು ನಿಮ್ಮ ಕೆಲಸಕ್ಕೆ ಗಮನ ಹರಿಸಿ ಮೆಚ್ಚುಗೆ ನೀಡುವ ಸಾಧ್ಯತೆ ಇದೆ. ದಾಖಲೆ, ವಿಶ್ಲೇಷಣೆ, ಲೆಕ್ಕ ಪರಿಶೀಲನೆ, ಸಂಶೋಧನೆ, ಯೋಜನೆ, ವರದಿ ತಯಾರಿ ಇತ್ಯಾದಿ ಕೆಲಸಗಳಲ್ಲಿ ನಿಮ್ಮ ಪ್ರತಿಭೆ ಇಂದು ಸ್ಪಷ್ಟವಾಗುತ್ತದೆ. ಹೊಸ ಜವಾಬ್ದಾರಿಗಳು ನಿಮಗೆ ಬರಬಹುದು. ಅವನ್ನು ಭಯವಿಲ್ಲದೆ ಸ್ವೀಕರಿಸಿ, ಏಕೆಂದರೆ ಇಂದು ಗ್ರಹಸ್ಥಿತಿಯು ನಿಮ್ಮ ಬೆಂಬಲದಲ್ಲಿದೆ. ಉದ್ಯೋಗ ಬದಲಾವಣೆ ಯೋಚನೆ ಇರುವವರಿಗೆ ಹಿತಕರ ಸುದ್ದಿಗಳು ಬರಬಹುದು. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರ ಪರಿಶೀಲನೆ, ವ್ಯವಹಾರದಲ್ಲಿ ಹೊಸ ನೀತಿ ರೂಪಿಸುವುದು ಮತ್ತು ಗ್ರಾಹಕರೊಂದಿಗೆ ಸೌಹಾರ್ದ ಅಥವಾ ಸಮಾಲೋಚನೆ ನಡೆಸಲು ಸೂಕ್ತ ದಿನ. ನಿಮ್ಮ ಸಂವಹನ ಶೈಲಿ ಸ್ಪಷ್ಟವಾಗಿರುವುದರಿಂದ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಾಣಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸು ಸ್ಥಿತಿ ಸ್ಥಿರವಾಗಿದೆ. ಆದರೆ ಲಘು ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ, ಮುಖ್ಯವಾಗಿ ಮನೆ, ಶಿಕ್ಷಣ, ಆರೋಗ್ಯ ಅಥವಾ ಅನಿವಾರ್ಯ ವಸ್ತುಗಳಿಗೆ ಸಂಬಂಧಿಸಿದಂತೆ. ಆದ್ದರಿಂದ ಹಣಕಾಸಿನ ನಿಯಂತ್ರಣ ತುಂಬಾ ಮುಖ್ಯ. ಹಳೆಯ ಬಾಕಿ ಹಣಗಳಲ್ಲಿ ಕೆಲವು ವಾಪಸ್ಸು ದೊರೆತಿತ್ತು. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಸಣ್ಣ ಮಟ್ಟಿನ ಲಾಭದ ಯೋಗವಿದೆ. ಆದರೆ ಇಂದು ಹೊಸ ಹೂಡಿಕೆ ಮಾಡಲು ಅನುಕೂಲಕರ ದಿನವಲ್ಲ. ಹಣದ ವ್ಯವಹಾರಗಳಲ್ಲಿ ಶಾಂತ ಮತ್ತು ಯೋಚಿಸಿ ನಡೆದುಕೊಳ್ಳುವಿರಿ ಎಂದರೆ ನಷ್ಟ ತಪ್ಪುತ್ತದೆ. ಕುಟುಂಬದ ಖರ್ಚುಗಳನ್ನು ಸಮತೋಲನಗೊಳಿಸಲು ಹಿರಿಯರ ಸಲಹೆ ಒಳಿತು. ವ್ಯಾಪಾರಿಗಳಿಗಾಗಿ ಬಂದ್ ಆದ ಕೆಲವು ಹಣ ಇಂದು ಮರಳಿ ಬರುವ ಸಾಧ್ಯತೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ನಿಮ್ಮ ಆರೋಗ್ಯ ಸಾಮಾನ್ಯವಾಗಿ ಚೆನ್ನಾಗಿರುತ್ತದಾದರೂ ಅಲ್ಪ ಜೀರ್ಣಕ್ರಿಯೆ, ಹೊಟ್ಟೆಬಾಧೆ, ಗಾಳಿನ ಸಮಸ್ಯೆ ಅಥವಾ ನರಗಳ ಒತ್ತಡ ಕಂಡುಬರುವುದು ಸಾಧ್ಯ. ಆಹಾರದಲ್ಲಿ ನಿಯಮ ಪಾಲನೆ, ನೀರು ಹೆಚ್ಚು ಕುಡಿಯುವುದು ಹಾಗೂ ಕಾಲಕ್ಕೆ ಊಟ ಮಾಡುವ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಶುಕ್ರವಾರದ ಶುಕ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಸೌಮ್ಯತೆ ಹೆಚ್ಚಿದ್ದರೂ ಅಲ್ಪ ಭಾವನಾತ್ಮಕ ಒತ್ತಡವು ಕಾಣಬಹುದು. ಧ್ಯಾನ, ಪ್ರಾಣಾಯಾಮ ಅಥವಾ ತಣ್ಣನೆಯ ಹಣ್ಣುಗಳ ಸೇವನೆ ಇಂದು ಒಳಿತು.
ಚಿಲ್ಲರೆ ತಲೆನೋವು ಅಥವಾ ಕಣ್ಣು ದಣಿವು ಕಂಡು ಬಂದರೆ ವಿಶ್ರಾಂತಿ ತೆಗೆದುಕೊಳ್ಳಿ. ಬಣ್ಣದ ಪ್ರಕೃತಿ, ಸಾಂಸ್ಕೃತಿಕ ಸಂಗೀತ, ಹೂವಿನ ಪರಿಮಳ ಇವು ಆರೋಗ್ಯಕ್ಕೆ ಮತ್ತಷ್ಟು ಶಾಂತಿ ನೀಡಬಲ್ಲವು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸೌಮ್ಯತೆ, ಸಹಕಾರ ಮತ್ತು ಸ್ನೇಹಪರ ವಾತಾವರಣವಿರುತ್ತದೆ. ಮನೆಯಲ್ಲಿ ಚರ್ಚೆಗಳು ಸ್ವಲ್ಪ ಗಂಭೀರವಾದರೂ ಶಾಂತವಾಗಿ ಮಾತನಾಡಿದರೆ ಎಲ್ಲವೂ ಸುಗಮ. ಸಂಗಾತಿಯೊಂದಿಗೆ ಮನಮುಟ್ಟುವ ಮಾತುಕತೆ ನಡೆಯಬಹುದು. ಒಟ್ಟಾಗಿ ಯಾವುದೋ ಕಾರ್ಯ ಮಾಡಲು ಆಸಕ್ತಿ ಹೆಚ್ಚುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯಿಂದ ಪ್ರೀತಿ, ಸಹಕಾರ ಮತ್ತು ಪರಿಪೂರ್ಣ ಬೆಂಬಲ ದೊರೆಯುತ್ತದೆ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆ ಮಾಡುವ ಯೋಗವಿದೆ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ಕುಟುಂಬದಲ್ಲಿ ಸಣ್ಣ ಸಂಭ್ರಮ, ಅತಿಥಿಗಳ ಆಗಮನ ಅಥವಾ ಮನೆಯಲ್ಲಿ ಶುಭ ಕಾರ್ಯದ ಚರ್ಚೆ ನಡೆಯಬಹುದು. ಸ್ನೇಹಿತರೊಂದಿಗೆ ಮೃದುವಾದ ಸಂವಾದ ಹಾಗೂ ಹೊಸ ಪರಿಚಯಗಳಾಗುವ ಸಾಧ್ಯತೆ ಇದೆ. ಸಂಬಂಧಗಳಲ್ಲಿ ಮಿತವಚನ ಮತ್ತು ಮೃದುವಾದ ನಡೆ ಅತ್ಯಂತ ಉಪಕಾರಿಯಾಗುತ್ತದೆ. ವೀಕ್ಷಕರೇ, ನೀವು ಇಂದು ಶುಕ್ರವಾರವಾದ್ದರಿಂದ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯುತ್ತಮ. ಶುಕ್ರನ ಕೃಪೆಯನ್ನು ಪಡೆಯಲು ದೇವಾಲಯಕ್ಕೆ ಭೇಟಿ, ದೀಪಾರಾಧನೆ ಮತ್ತು ಮನಸ್ಸಿಗೆ ನೆಮ್ಮದಿ ಕೊಡುವ ಧ್ಯಾನವು ಶುಭಕರ. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬಿಳಿ ಹೂವು, ಪರಿಮಳದ ದೀಪ, ಹಾಲು ಅಥವಾ ಸಿಹಿ ತಿನಿಸುಗಳನ್ನು ದೇವರಿಗೆ ಅರ್ಪಿಸುವುದು ಶುಭ ಫಲದಾಯಕ. ಹೆಣ್ಣು ಮಕ್ಕಳಿಗೆ ಅಥವಾ ದಂಪತಿಗಳಿಗೆ ಸಿಹಿ, ಬಟ್ಟೆ ಅಥವಾ ಹಣ್ಣು ನೀಡುವುದು ಶುಕ್ರನ ಕೃಪೆಯನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಶಕ್ತಿಯ ಪ್ರತೀಕ. ಸೌಂದರ್ಯ, ಸಮತೋಲನ, ಪ್ರೀತಿ, ಸೃಜನಶೀಲತೆ ಮತ್ತು ಸಮನ್ವಯತೆಯ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ತೀರ್ಮಾನಗಳು ಸಮತೋಲನದಿಂದ ಹೊರಬರುತ್ತವೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶುಚಿತ್ವ, ಶಾಂತಿ ಮತ್ತು ಮನಸ್ಸಿನ ಸಮತೋಲನದ ಸಂಕೇತ. ಇಂದು ಬಿಳಿ ಬಣ್ಣದ ಉಡುಪು, ಬಿಳಿ ಹೂವುಗಳು ಅಥವಾ ಬಿಳಿ ವಸ್ತುಗಳ ಬಳಕೆ ನಿಮ್ಮ ದಿನವನ್ನು ಇನ್ನಷ್ಟು ಶುಭಕರಗಿಸುತ್ತದೆ. ಶುಭ ಸಮಯ ಬೆಳಗ್ಗೆ 10 ರಿಂದ ಬೆಳಗ್ಗೆ 11:30 ಈ ಸಮಯದಲ್ಲಿ ಯಾವುದೇ ಕೆಲಸ ಆರಂಭಿಸಿದರೆ, ಮಾತುಕತೆ ಮಾಡಿಕೊಂಡರೆ, ಕುಟುಂಬ ನಿರ್ಧಾರ ತೆಗೆದುಕೊಂಡರೆ ಅಥವಾ ವ್ಯಾಪಾರ ವ್ಯವಹಾರ ಮಾಡಿದರೆ ಉತ್ತಮ ಫಲ ಲಭಿಸುತ್ತದೆ. ಇಂದು ಗ್ರಹಸ್ಥಿತಿಯ ಪ್ರಕಾರ ಈ ಸಮಯ ಅತ್ಯಂತ ಅನುಕೂಲಕರ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಶಾಂತಿ ಮತ್ತು ಸೌಹಾರ್ದತೆಯಿಂದ ದಿನವನ್ನು ಆರಂಭಿಸುವಿರಿ. ಶುಕ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಮೃದುಭಾವನೆ, ಕಲಾತ್ಮಕತೆ ಹಾಗೂ ಸೌಂದರ್ಯ ಪ್ರಜ್ಞೆ ಹೆಚ್ಚಾಗುತ್ತದೆ. ಇಂದು ನೀವು ಮಾಡಿರುವ ಮಾತುಕತೆಗಳು, ಹೊಸ ಸಂಪರ್ಕಗಳು ಹಾಗೂ ಸಾಮಾಜಿಕ ಸಂಬಂಧಗಳು ಉತ್ತಮ ಫಲ ನೀಡುವುವು. ಇಂದು ನಿಮ್ಮ ಮನಸ್ಸು ವಿಶ್ಲೇಷಣಾತ್ಮಕವಾಗಿದ್ದು, ಯಾವ ವಿಷಯದಲ್ಲಾದರೂ ನ್ಯಾಯಬುದ್ಧಿಯಿಂದ ನಿರ್ಧಾರಗಳನ್ನು ಕೈಗೊಳ್ಳುವಿರಿ. ಅಭಿಮಾನ, ಕೋಪ ಅಥವಾ ಆತುರದ ವರ್ತನೆಯಿಂದ ದೂರವಿರುವುದು ಉತ್ತಮ. ನಿಮಗೆ ಸೃಜನಾತ್ಮಕ ಕೆಲಸಗಳಲ್ಲಿ ವಿಶೇಷ ಯಶಸ್ಸು ಸಿಗುತ್ತದೆ. ಮನೆ, ಕೆಲಸ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳುವ ದಿನವಿದು. ಹೊಸ ಯೋಜನೆಗಳಿಗೆ ರೂಪರೇಖೆ ಹಾಕಲು, ಕಲಾತ್ಮಕ ಕಾರ್ಯಗಳಿಗೆ ಪ್ರೇರಣೆ ಪಡೆಯಲು ಅಥವಾ ಸ್ನೇಹ ಸಂಬಂಧಗಳನ್ನು ಬಲಪಡಿಸಲು ಇದು ಅತ್ಯಂತ ಶುಭದಾಯಕ ಕಾಲ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ತುಲಾ ರಾಶಿಯವರು ಇಂದು ಪರಿಣಾಮಕಾರಿಯಾಗಿ ಸಂವಹನ ಮಾಡುತ್ತೀರಿ. ನಿಮ್ಮ ಮಾತಿನ ಮಿಡಿತ, ಬುದ್ಧಿ ಮತ್ತು ಸಮತೋಲನದ ನಡವಳಿಕೆ ಹಿರಿಯರನ್ನು ಸೆಳೆಯುತ್ತದೆ. ಕೆಲವು ಪ್ರಮುಖ ಕೆಲಸಗಳಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಮಹತ್ವ ಸಿಗಬಹುದು. ಕಚೇರಿಯಲ್ಲಿ ತಂಡದ ಸದಸ್ಯರೊಂದಿಗೆ ಸಮನ್ವಯ ಸಾಧಿಸಿದರೆ ಕಾರ್ಯಗಳ ವೇಗ ಹೆಚ್ಚುತ್ತದೆ. ನ್ಯಾಯ, ಕಾನೂನು, ಕಲೆ, ಶಿಕ್ಷಣ, ವಾಣಿಜ್ಯ ಮತ್ತು ಗ್ರಾಹಕ ಸೇವೆ ಕ್ಷೇತ್ರದಲ್ಲಿರುವವರಿಗೆ ಶುಭ ಫಲ. ಅಧಿಕ ಪೇಪರ್ ವರ್ಕ್, ದಾಖಲೆ ಅಥವಾ ಒಪ್ಪಂದದ ಕಾರ್ಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಉದ್ಯಮಿಗಳಿಗಾಗಿ ಇಂದು ಹೊಸ ಸಂಪರ್ಕಗಳು, ಒಪ್ಪಂದಗಳು ಮತ್ತು ಹೊಸ ಗ್ರಾಹಕರ ಭೇಟಿ ಸಾಧ್ಯ. ಆದರೆ ಹಣಕಾಸು ಸಂಬಂಧಿತ ತೀರ್ಮಾನಗಳಲ್ಲಿ ಅತಿ ಆತುರದ ನಿರ್ಧಾರ ತಪ್ಪಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಸ್ಥಿರತೆ ಕಾಣಬಹುದು. ಕೆಲವು ಹಳೆಯ ಸಾಲಗಳು ಅಥವಾ ಬಾಕಿ ಹಣಗಳು ವಾಪಸು ದೊರೆಯುವ ಸಂಭವ. ಕುಟುಂಬದ ಮೇಲೆ ಕೆಲವು ಅಲ್ಪ ಖರ್ಚುಗಳಿರಬಹುದು, ಆದರೆ ಅವು ನಿಯಂತ್ರಣದಲ್ಲೇ ಇರುತ್ತವೆ. ಹೂಡಿಕೆ ಮಾಡುವವರಿಗೆ ಹಿರಿಯರ ಸಲಹೆಯನ್ನು ಅನುಸರಿಸುವುದು ಅತ್ಯಂತ ಅಗತ್ಯ. ಲಾಭದಾಯಕ ವ್ಯವಹಾರ ಅಥವಾ ಹೂಡಿಕೆ ಅವಕಾಶಗಳು ನಿಮ್ಮ ಬಾಗಿಲಿಗೆ ಬರುವುದು ಸಾಧ್ಯ, ಆದರೆ ಅಲ್ಪ ವಿಳಂಬವು ಕಾಣಿಸಬಹುದು. ವ್ಯಾಪಾರದಲ್ಲಿ ವಸ್ತುಗಳ ಖರೀದಿ ಮಾರಾಟದಲ್ಲಿ ಲಾಭ ಸಿಗಬಹುದು. ಆಭರಣ, ಸೌಂದರ್ಯ ವಸ್ತುಗಳ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು
ಆರೋಗ್ಯದಲ್ಲಿ ಮಾನಸಿಕ ಸಮತೋಲನ ಬಹಳ ಮುಖ್ಯ. ಮನಸ್ಸಿನಲ್ಲಿ ಅಲ್ಪ ಚಿಂತೆಗಳು ಅಥವಾ ತೂಕಡಿಕೆ ಉಂಟಾಗಬಹುದು. ಹೆಚ್ಚಿನ ಚಹಾ, ಕಾಫಿ ಸೇವನೆ ತಪ್ಪಿಸಿ. ಶರೀರದಲ್ಲಿ ರಕ್ತ ಸಂಚಾರ ಮತ್ತು ಚರ್ಮ ಸಂಬಂಧಿತ ಸಣ್ಣ ತೊಂದರೆಗಳು ಕಾಣಬಹುದು. ಶುಕ್ರನ ಪ್ರಭಾವದಿಂದ ಶರೀರದಲ್ಲಿ ಆಲಸ್ಯ ಹೆಚ್ಚಾಗಬಹುದು. ಆದ್ದರಿಂದ ಬೆಳಗಿನ ಸೂರ್ಯನ ಬೆಳಕಿನಲ್ಲಿ ನಡೆಯುವುದು, ಲಘು ಯೋಗ ಮತ್ತು ಶ್ವಾಸಾಭ್ಯಾಸ ಬಹಳ ಉಪಕಾರಿ. ತಣ್ಣನೆಯ ನೀರಿನ ಸ್ನಾನ, ಹಣ್ಣು ತರಕಾರಿ ಹೆಚ್ಚಾಗಿ ಸೇವಿಸುವುದು ಒಳಿತು. ಗಂಟಲು, ಕಿವಿ ಅಥವಾ ಚರ್ಮದ ಸುಲಭ ಸಮಸ್ಯೆಗಳಿಗೆ ಗಮನ ಹರಿಸಿ. ವಿಶ್ರಾಂತಿ ಮತ್ತು ಶಾಂತ ವಾತಾವರಣದಲ್ಲಿ ಸಮಯ ಕಳೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಶಾಂತಿ, ಪ್ರೀತಿ ಮತ್ತು ಪರಸ್ಪರ ಗೌರವದ ವಾತಾವರಣ. ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದಕ್ಕೆ ಇದು ಉತ್ತಮ ಸಮಯ. ಹೊಸ ನಿರ್ಧಾರಗಳು, ಕುಟುಂಬದ ಯೋಜನೆಗಳು ಅಥವಾ ಮನೆಗೆ ಸಂಬಂಧಿಸಿದ ಕೆಲಸಗಳನ್ನು ಚರ್ಚಿಸಲು ಶುಭ ದಿನ. ವಿವಾಹಿತರಿಗಾಗಿ ಇಂದು ಸ್ನೇಹಮಯ ಮತ್ತು ಸಮತೋಲನದ ನಡವಳಿಕೆ ಅಗತ್ಯ. ಚಿಕ್ಕ ವಿಷಯಗಳನ್ನು ದೊಡ್ಡದಾಗಿ ಮಾಡದಿರಿ. ಸ್ನೇಹಿತರಿಂದ ಸಹಾಯ ಅಥವಾ ಶುಭ ಸುದ್ದಿ ದೊರೆಯಬಹುದು. ಮಕ್ಕಳ ವಿಷಯದಲ್ಲಿ ಸಂತೋಷದ ಮಾಹಿತಿ ಬರಬಹುದು. ಕುಟುಂಬದಲ್ಲಿ ಸಣ್ಣ ಉಡುಗೊರೆ, ಅತಿಥಿಗಳ ಆಗಮನ ಅಥವಾ ಆಚರಣೆಗಳ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಶುಕ್ರವಾರದ ದಿನವಾದ್ದರಿಂದ ಇಂದು ಆಧ್ಯಾತ್ಮಿಕ ಚಟುವಟಿಕೆಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ. ದೇವಿ ಲಕ್ಷ್ಮಿಗೆ ಪಾಠ, ಪೂಜೆ ಅಥವಾ ದೀಪಾರಾಧನೆ ಅತ್ಯಂತ ಶುಭದಾಯಕ. ಮನೆಯಲ್ಲಿ ಶುಭ ಶಕ್ತಿ ಹೆಚ್ಚುತ್ತದೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಗೋಮಯದ ದೀಪ, ತಾಮ್ರ ಪಾತ್ರೆಯಲ್ಲಿ ನೀರು ಅಥವಾ ಹಾಲು ಅಕ್ಕಿ ಅರ್ಪಣೆ ಮಾಡಿದರೆ ಶುಭ ಫಲ. ಬಡವರಿಗೆ ಬಟ್ಟೆ ಅಥವಾ ಸಿಹಿ ಆಹಾರ ದಾನ ಮಾಡಿದರೆ ಶುಭ ಶಕ್ತಿ ವೃದ್ಧಿಯಾಗುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಪ್ರತೀಕ, ಸೌಂದರ್ಯ, ಸಮತೋಲನ, ಸಮೃದ್ಧಿಯ ಸಂಕೇತ. ನಿಮ್ಮ ದಿನವನ್ನು ಮೃದುಭಾವ, ಸಮರ್ಪಕತೆ ಮತ್ತು ಯಶಸ್ಸಿನ ಮಾರ್ಗಕ್ಕೆ ಕೊಂಡೊಯ್ಯುತ್ತದೆ. ಅದೃಷ್ಟದ ಬಣ್ಣ ಗುಲಾಬಿ. ಗುಲಾಬಿ ಬಣ್ಣ ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ಸೌಂದರ್ಯ ಮತ್ತು ಮಮತೆಯನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಪು ಅಥವಾ ಹೂವುಗಳಿಂದ ಪೂಜೆ ಮಾಡಿದರೆ ಶುಭ ಬರುತ್ತದೆ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಮಾಡಿದ ಕೆಲಸಗಳು, ವ್ಯಾಪಾರ ವ್ಯವಹಾರ, ಮಾತುಕತೆಗಳು ಅಥವಾ ದೇವತಾ ಪೂಜೆ ಫಲಕಾರಿಯಾಗುತ್ತದೆ. ಮನಸ್ಸಿನ ಶಾಂತಿ ಮತ್ತು ಉತ್ಸಾಹವು ಹೆಚ್ಚಾಗುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಗಂಭೀರತೆ, ಆಳವಾದ ಚಿಂತನೆ, ಒಳನೋಟ ಮತ್ತು ನಿರ್ಧಾರ ಶಕ್ತಿಯಿಂದ ದಿನವನ್ನು ಮುನ್ನಡೆಸುವಿರಿ. ನಿಮ್ಮ ಸ್ವಭಾವದ ಆಂತರಿಕ ಬಲ, ತೀಕ್ಷ್ಣ ಬುದ್ಧಿಶಕ್ತಿ ಮತ್ತು ಸಂಕಲ್ಪವು ಇಂದು ನಿಮಗೆ ಮಾರ್ಗದರ್ಶಕವಾಗುತ್ತದೆ. ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ಮನಸ್ಸಿನಲ್ಲಿ ಆಕರ್ಷಣ ಶಕ್ತಿ, ಕಲಾತ್ಮಕತೆ ಮತ್ತು ಮನೋಹರ ವ್ಯಕ್ತಿತ್ವ ಹೆಚ್ಚಾಗುತ್ತದೆ. ಈ ದಿನ ನಿಮ್ಮ ಮಾತು, ನಡೆ, ನೋಟ ಎಲ್ಲವೂ ಒಂದೇ ಸಮನಾಗಿ ಪರಿಣಾಮಕಾರಿಯಾಗಲಿರುವುದು. ಹಳೆಯ ಕಾರ್ಯಗಳಲ್ಲಿ ಆಳವಾದ ವಿಶ್ಲೇಷಣೆ ಮಾಡಲು, ಹೊಸ ಯೋಜನೆಗಳ ದೌರ್ಬಲ್ಯ ಮತ್ತು ಬಲಗಳನ್ನು ಗುರುತಿಸಲು ಇದು ಅನುಕೂಲಕರ. ಇಂದು ನಿಮ್ಮ ಒಳಭಾವನೆಗಳು ಬಲವಾಗಿರುವುದರಿಂದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಒಳನಾದಿಯನ್ನು ಅನುಸರಿಸಿದರೆ ಯಶಸ್ಸು ಸಿಗುತ್ತದೆ. ನಿಮ್ಮ ಜ್ಞಾನ, ಭಾವನೆ ಮತ್ತು ಪ್ರಯತ್ನಗಳು ಒಂದೇ ದಿಕ್ಕಿನಲ್ಲಿ ನಿಂತರೆ ಅಡೆತಡೆಗಳು ದಾರಿಯೇ ಬಿಡುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ತೀಕ್ಷ್ಣ ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ಗಂಭೀರ ದೃಷ್ಟಿಕೋನದಿಂದ ಇತರರ ಮೆಚ್ಚುಗೆ ಪಡೆಯುವಿರಿ. ರಹಸ್ಯ ಚಿಂತನೆ, ಯೋಜನೆ ರೂಪಿಸುವ ಸಾಮರ್ಥ್ಯ ಹಾಗೂ ಗುರಿ ಕೇಂದ್ರೀಕೃತ ನಡೆ ಇಂದು ಅತ್ಯುತ್ತಮ ಫಲ ನೀಡುತ್ತದೆ. ಕೆಲವರಿಗೆ ಹಿರಿಯರಿಂದ ವಿಶೇಷ ಅಭಿಪ್ರಾಯ, ಜವಾಬ್ದಾರಿ ಅಥವಾ ಗೌಪ್ಯ ಕಾರ್ಯಗಳ ನೇತೃತ್ವ ಸಿಗಬಹುದು. ನೀವು ಮಾಡುತ್ತಿರುವ ಕಾರ್ಯದ ಗುಣಮಟ್ಟ ಇತರರಿಗಿಂತ ವಿಭಿನ್ನವಾಗಿ ಕಾಣುವುದು. ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಇಂದು ಉತ್ತಮ ಅವಕಾಶಗಳ ಸೂಚನೆಗಳು ಗೋಚರಿಸಬಹುದು. ಆದರೆ ಅವುಗಳನ್ನು ಸಂಪೂರ್ಣವಾಗಿ ವಿಶ್ಲೇಷಿಸಿದ ನಂತರವೇ ಮುಂದುವರಿಯುವುದು ಉತ್ತಮ. ಉದ್ಯಮಿಗಳಿಗೆ ಇಂದು ವ್ಯವಹಾರದಲ್ಲಿ ಕೆಲವು ಗೌಪ್ಯ ಚರ್ಚೆಗಳು ನಡೆಯಬಹುದು. ಹೊಸ ಒಪ್ಪಂದಗಳು ಅಥವಾ ಗುಪ್ತ ಪಾಲುದಾರಿಕೆಗಳ ಬಗ್ಗೆ ಯೋಚನೆ ನಡೆಯಬಹುದು. ಲಾಭದಾಯಕ ಯೋಜನೆಗಳು ಇದ್ದರೂ ಇಂದು ತಾಳ್ಮೆ ಅಗತ್ಯ. ಪೈಪೋಟಿದಾರರ ಚಟುವಟಿಕೆಗಳ ಮೇಲೆ ಗಮನ ಹರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಮಿತವ್ಯಯ, ಜಾಣ್ಮೆ ಮತ್ತು ಆಂತರಿಕ ಜಾಗರೂಕತೆ ಅಗತ್ಯ. ಕೆಲವರಿಗೆ ಹಳೆಯ ಬಾಕಿ ಹಣಗಳು ವಾಪಸ್ಸಾಗುವ ಯೋಗವಿದೆ. ಇಂದು ಹೂಡಿಕೆ ಕುರಿತಾಗಿ ಹೆಚ್ಚಿನ ಪರಿಶೀಲನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಬೇಕು. ಶುಕ್ರವಾರದ ಪ್ರಭಾವದಿಂದ ಐಶ್ವರ್ಯಾಭಿಲಾಷೆ, ಸೌಂದರ್ಯಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು. ಉದಾಹರಣೆಗೆ, ಮನೆಯಲ್ಲಿ ಅಲಂಕಾರ, ಉಡುಪು, ಆಭರಣ. ಹೊಸ ಹೂಡಿಕೆಗಳಿಗಿಂತ ಹಳೆಯ ಹೂಡಿಕೆಗಳನ್ನು ಮೌಲ್ಯಮಾಪನಕ್ಕೆ ಒಳಪಡಿಸುವುದು ಉತ್ತಮ.
ವ್ಯವಹಾರಿಗಳಿಗೆ ಉತ್ತಮ ಲಾಭದ ಸೂಚನೆಗಳಿದ್ದರೂ ಹೊಸ ವ್ಯವಹಾರ ಒಪ್ಪಂದಗಳಲ್ಲಿ ತಾಳ್ಮೆ ಮತ್ತು ದಾಖಲೆ ಪರಿಶೀಲನೆ ಅಗತ್ಯ. ಸಾಲ ನೀಡುವುದು ಅಥವಾ ಪಡೆಯುವುದನ್ನು ತಪ್ಪಿಸುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ವೃಶ್ಚಿಕ ರಾಶಿಯವರ ಆರೋಗ್ಯಕ್ಕೆ ಇಂದು ನೀರು ಸಂಬಂಧಿತ ಸಮಸ್ಯೆಗಳು, ಉದಾಹರಣೆಗೆ ದೇಹದಲ್ಲಿ ನೀರಿನ ಕೊರತೆ, ಕಣ್ಣಿನ ಒಣತೆ, ದೇಹದ ಜೀರ್ಣಕ್ರಿಯೆಯ ವ್ಯತ್ಯಾಸಗಳಾಗಬಹುದು. ಅತಿಯಾದ ಚಿಂತನೆ ಅಥವಾ ಒಳನೋಟದ ಸ್ವಭಾವದಿಂದ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಕೈ, ಕಾಲು, ಬೆನ್ನು ಹಾಗೂ ಹೊಟ್ಟೆ ಭಾಗಗಳಲ್ಲಿ ಅಲ್ಪ ಸಮಸ್ಯೆಗಳು ಕಾಣಿಸಬಹುದಾದ್ದರಿಂದ ವಿಶ್ರಾಂತಿಗೆ ಹೆಚ್ಚಿನ ಮಹತ್ವ ನೀಡಿ. ಬೆಳಿಗ್ಗೆ ತಣ್ಣನೆಯ ನೀರಿನಲ್ಲಿ ಕಾಲುಗಳನ್ನು ತೊಳೆಯುವುದು, ನೀರು ಪ್ರಧಾನ ಆಹಾರ, ಹಣ್ಣು, ತೆಂಗಿನ ನೀರು ಸೇವನೆ ಒಳಿತು. ಧ್ಯಾನ, ಉಸಿರಾಟ ವ್ಯಾಯಾಮ ಮತ್ತು ಮೃದು ಸಂಗೀತದಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಆಂತರಿಕ ಚಿಂತನೆಯಲ್ಲಿ ಮುಳುಗುವುದನ್ನು ಕಡಿಮೆ ಮಾಡಿ ಹಗುರವಾದ ನಡಿಗೆ ಅಥವಾ ಯೋಗಾಭ್ಯಾಸ ಮಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಭಾವನಾತ್ಮಕತೆ ಮತ್ತು ಆತ್ಮೀಯತೆ ಹೆಚ್ಚಾಗುತ್ತದೆ. ಆದರೆ ನೀವು ನೇರವಾಗಿ ಅಥವಾ ಕಡಿಮೆ ಮಾತಿನ ಮೂಲಕ ಮಾತನಾಡುವ ಸ್ವಭಾವ ಇರುವುದರಿಂದ ಕೆಲವರಿಗೆ ಅದು ಗಂಭೀರವಾಗಿ ತೋರಬಹುದು. ಸಂಗಾತಿ ಅಥವಾ ಪತಿಯಿಂದ ಇಂದು ಆಳವಾದ ಸಂವಾದ ಸಾಧ್ಯ. ಕೆಲವು ರಹಸ್ಯ ವಿಚಾರಗಳು ಅಥವಾ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳುವ ಅವಕಾಶ ಬಂದು ಬಿಡಬಹುದು. ವಿವಾಹಿತರಲ್ಲಿ ಬಾಂಧವ್ಯ ಗಾಢವಾಗುವ ಸೂಚನೆಗಳಿವೆ. ಅವಿವಾಹಿತರಿಗೆ ಇಂದು ಸಂಬಂಧ ಕುರಿತಾಗಿ ಒಳ್ಳೆಯ ಸುದ್ದಿ ಬರಬಹುದು. ಮಕ್ಕಳ ವಿಚಾರದಲ್ಲಿ ಇವತ್ತು ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ಅಗತ್ಯ. ಹಿರಿಯರ ಆಶೀರ್ವಾದದಿಂದ ಕುಟುಂಬದಲ್ಲಿ ಶಾಂತಿ ಮತ್ತು ಸಮತೋಲನ ದೊರೆಯುತ್ತದೆ. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ಆಧ್ಯಾತ್ಮಿಕ ಚಟುವಟಿಕೆ, ವಿಶೇಷವಾಗಿ ಭಕ್ತಿಯ ಮಾರ್ಗ, ಜಪ, ಹೋಮ, ದಾನ ಇವು ಅತ್ಯಂತ ಶುಭ. ಮಹಾಲಕ್ಷ್ಮೀ ದೇವಿಯ ಆರಾಧನೆ, ಶುಕ್ರನ ಶಾಂತಿಕರ ಜಪ ಅಥವಾ ರಾಮನಾಮ ಜಪ ಶ್ರೇಷ್ಠ. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿದರೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಆಕರ್ಷಣೆ ಹೆಚ್ಚುತ್ತದೆ. ಹಾಲು, ಬಿಳಿ ಹೂವು, ಬಿಳಿ ಬಟ್ಟೆ ದಾನ ಮಾಡಿದರೆ ಶುಭ. ಲಕ್ಷ್ಮೀ ದೇವಿಯ ಸನ್ನಿಧಿಯಲ್ಲಿ ದೀಪಾರಾಧನೆ ಮಾಡಿದರೆ ಐಶ್ವರ್ಯ ಯೋಗ ವೃದ್ಧಿಯಾಗುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಆಂತರಿಕ ಶಕ್ತಿ, ಪ್ರಬಲ ಮನೋಬಲ ಮತ್ತು ಪರಿವರ್ತನೆಯ ಪ್ರತೀಕ. ವೃಶ್ಚಿಕರ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸುವ ಸಂಖ್ಯೆ. ಅದೃಷ್ಟದ ಬಣ್ಣ ಗಾಢ ಕೆಂಪು ಅಥವಾ ಕರ್ಪೂರ ಕೆಂಪು. ಈ ಬಣ್ಣದಲ್ಲಿ ಉತ್ಸಾಹ, ಆಳವಾದ ಚಿಂತನೆ, ರಹಸ್ಯಮಯತೆ ಮತ್ತು ಶಕ್ತಿಯ ಸುಳಿವುಗಳಿವೆ. ಇದನ್ನು ಧರಿಸಿದರೆ ಆತ್ಮವಿಶ್ವಾಸ ಮತ್ತು ಆಕರ್ಷಣೆ ಹೆಚ್ಚುತ್ತದೆ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ನೀವು ಆರಂಭಿಸುವ ಕಾರ್ಯಗಳು ಸುಗಮಗೊಳ್ಳುತ್ತವೆ. ಮಾತುಕತೆ, ವ್ಯವಹಾರ, ಕುಟುಂಬ ನಿರ್ಧಾರ ಎಲ್ಲವೂ ಈ ಸಮಯದಲ್ಲಿ ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಆತ್ಮವಿಶ್ವಾಸ, ಜ್ಞಾನಭಾವ, ಸತ್ಯನಿಷ್ಠತೆ ಮತ್ತು ಧಾರ್ಮಿಕ ಚಿಂತನೆಯಿಂದ ದಿನವನ್ನು ಆರಂಭಿಸುತ್ತೀರಿ. ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ನಿಮ್ಮ ಮನಸ್ಸು ಸ್ವಲ್ಪ ತತ್ವಚಿಂತನೆ, ಸ್ವಲ್ಪ ಸಂವೇದನಾಶೀಲತೆ ಮತ್ತು ಸ್ವಲ್ಪ ಮನೋಹರತೆಯತ್ತ ಆಕರ್ಷಿತವಾಗುತ್ತದೆ. ಇನ್ನು ಮಾಡಬೇಕಾದ ಕಾರ್ಯಗಳಲ್ಲಿ ಹೃದಯಪೂರ್ವಕ ಪ್ರಯತ್ನ ಮಾಡಿದರೆ ಉತ್ತಮ ಫಲ ದೊರೆಯಬಹುದು. ನಿಮ್ಮ ಸಂಚಾರ ರಾಶಿಯಾದ ಗುರು ಮತ್ತು ಶುಕ್ರದ ಸಂಯೋಗದಿಂದ ಶಿಕ್ಷಣ, ಜ್ಞಾನ, ಪ್ರವಾಸ, ಅಧ್ಯಾತ್ಮ, ಗುರುಗಳಿಂದ ಜ್ಞಾನ ಪಡೆಯುವ ಅವಕಾಶಗಳು ಹೆಚ್ಚಾಗುತ್ತವೆ. ಮಾತನಾಡುವ ಧೋರಣೆಯಲ್ಲೂ ಶಾಂತ ಸ್ವಭಾವ ಮತ್ತು ಮಧುರ ಸಂವಾದ ಕಾಣಿಸಿಕೊಳ್ಳುತ್ತದೆ. ನೀವು ಹೊಸದನ್ನು ಕಲಿಯುವ, ಹೊಸ ಕೆಲಸಗಳಿಗೆ ಪ್ರಾರಂಭ ಮಾಡುವ ಮತ್ತು ಹಳೆಯ ಅಡ್ಡಿಗಳನ್ನು ನಿವಾರಿಸುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ಜ್ಞಾನ, ನಿಮ್ಮ ದೊಡ್ಡ ದೃಷ್ಟಿಕೋನ ಮತ್ತು ನಿಮ್ಮ ದೂರದೃಷ್ಟಿಯು ಹಿರಿಯರ ಗಮನ ಸೆಳೆಯಲಿದೆ. ಕೆಲವು ಮಹತ್ವದ ಕೆಲಸಗಳಲ್ಲಿ ನಿಮ್ಮ ಸಲಹೆ ಬೇಡಿಕೊಳ್ಳಬಹುದು. ಹೊಸ ಹೊಣೆಗಾರಿಕೆಗಳು ಬರಬಹುದಾದ ಯೋಗವಿದೆ. ಕಾನೂನು, ಶಿಕ್ಷಣ, ಸರ್ಕಾರಿ ಕ್ಷೇತ್ರ, ಬ್ಯಾಂಕಿಂಗ್ ಮತ್ತು ಸಂಶೋಧನೆ ಮಾಡುವವರಿಗೆ ಇಂದು ವಿಶೇಷವಾಗಿ ಉತ್ತಮ ದಿನ. ಸಂದರ್ಶನಗಳಿಗೆ ಹೋಗುವವರು ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ಮಾತನಾಡಿದರೆ ಉತ್ತಮ ಫಲ ಸಿಗಬಹುದು. ವ್ಯಾಪಾರ ಮತ್ತು ಉದ್ಯಮ ಮಾಡುವವರಿಗೆ ಇಂದು ಹೊಸ ಅವಕಾಶಗಳು ಮೂಡಬಹುದು. ಹೊಸ ಗ್ರಾಹಕರು, ಹೊಸ ಸಂಧಿಗಳು ಮತ್ತು ದೂರಸ್ಥ ವ್ಯವಹಾರಗಳು ಉತ್ತೇಜನ ನೀಡುವ ಯೋಗವಿದೆ. ಆದರೆ ಒಪ್ಪಂದಕ್ಕೆ ಸಹಿ ಮಾಡುವಾಗ ಪ್ರತಿಯೊಂದು ಅಂಶವನ್ನು ಸರಿಯಾಗಿ ಪರಿಶೀಲನೆ ಮಾಡಿ. ಶುಕ್ರ ಗ್ರಹದ ಪ್ರಭಾವದಿಂದ ವಿಳಂಬದ ಸಾಧ್ಯತೆ ಇದ್ದರೂ ಅಂತಿಮ ಫಲ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಮಿತವ್ಯಯ ಮತ್ತು ವಿವರವಾದ ನಿರ್ವಹಣೆ ಅವಶ್ಯ. ಶುಕ್ರವಾರದ ದಿನ ಮಹಿಳೆಯರಿಗಾಗಿ ಮಾಡುವ ಖರ್ಚು, ಮನೆಯಲ್ಲಿ ಅಲಂಕರಣ, ಸೌಂದರ್ಯ, ಉಡುಪು,
ಅಥವಾ ವೈಯಕ್ತಿಕ ಸಂಭ್ರಮಕ್ಕೆ ಸಂಬಂಧಿಸಿದ ಖರ್ಚುಗಳು ಏರಿಕೆಯಾಗಬಹುದು. ಹಳೆಯ ಬಾಕಿ ಹಣಗಳು ವಾಪಸು ಪಡೆಯುವ ಸಾಧ್ಯತೆ ಇದೆ. ಹೂಡಿಕೆ ಮಾಡಿದ ಹಣದಿಂದ ಭಾಗಶಃ ಲಾಭದ ಸೂಚನೆಯೂ ಇದೆ. ಆದರೆ ಇಂದು ಹೊಸ ಹೂಡಿಕೆ ಅಥವಾ ಜೂಜಾಟ ಧನ ಕ್ರೀಡೆಗಳಲ್ಲಿ ತೊಡಗುವುದು ಶ್ರೇಷ್ಠವಲ್ಲ. ವ್ಯಾಪಾರದಲ್ಲಿ ಹಣದ ಹರಿವು ನಿಧಾನವಾಗಿದ್ದರೂ ಸಂಜೆ ವೇಳೆಗೆ ಚೇತರಿಕೆ ಕಾಣಬಹುದು. ಹಿರಿಯರ ಸಲಹೆಯೊಂದಿಗೆ ಹಣಕಾಸು ನಿರ್ವಹಣೆ ಮಾಡಿದರೆ ನಷ್ಟ ತಪ್ಪಿಸಬಹುದು. ಮನೆ ಭೂಮಿ ಸಂಬಂಧಿತ ದಾಖಲೆಗಳನ್ನು ಪರಿಶೀಲಿಸುವುದು ಇಂದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಮಧ್ಯಮ ಸ್ಥಿತಿ. ತಲೆನೋವು, ಕಣ್ಣುಗಳ ಒತ್ತಡ, ಜೀರ್ಣಕ್ರಿಯೆ ಸಮಸ್ಯೆ ಮತ್ತು ರಕ್ತದಲ್ಲಿ ಬಿಸಿಯ ಉತ್ಪಾದನೆ ಹೆಚ್ಚಾಗುವ ಲಕ್ಷಣಗಳು ಕಾಣಬಹುದು. ಗಾಳಿಯುಳ್ಳ ಬಿಸಿ ಆಹಾರಗಳನ್ನು ತಪ್ಪಿಸಿ. ಬೆಳಗಿನ ಪ್ರಾರ್ಥನೆ, ಸೂರ್ಯ ನಮಸ್ಕಾರ, ಹಗುರ ವಾಯು ಸಂಚಲನ ವ್ಯಾಯಾಮದಿಂದ ಶಕ್ತಿ ಪುನಃ ಸ್ಥಾಪನೆ ಆಗುತ್ತದೆ. ಶುಕ್ರವಾರದ ದಿನ ಸಿಹಿ ಆಹಾರ, ಹಣ್ಣು ರಸ ಮತ್ತು ಹೆಚ್ಚಿನ ನೀರಿನ ಸೇವನೆ ಆರೋಗ್ಯಕ್ಕೆ ಶುಭಕಾರಕ. ಮನಸ್ಸಿನಲ್ಲಿ ಅಲ್ಪ ಚಿಂತೆ, ಅಸ್ಥಿರತೆ ಅಥವಾ ಅನಾವಶ್ಯಕ ಯೋಚನೆಗಳು ಬಂದರೂ ನಡಿಗೆ, ಧ್ಯಾನ, ಮೌನದಿಂದ ಮನಸ್ಸಿಗೆ ಶಾಂತಿ ನೀಡಬಹುದು. ನಿದ್ರೆಗೆ ಮಹತ್ವ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸೌಹಾರ್ದತೆ, ಸಂವಾದ ಮತ್ತು ಸಮತೋಲನ ಹೆಚ್ಚಾಗುತ್ತದೆ. ಶುಕ್ರದ ಪ್ರಭಾವದಿಂದ ಕುಟುಂಬ ಸದಸ್ಯರೊಂದಿಗೆ ಆತ್ಮೀಯತೆ ಹೆಚ್ಚಾಗುವುದು. ಪತಿ ಪತ್ನಿಯರ ನಡುವೆ ಪ್ರೀತಿ, ನಂಬಿಕೆ ಮತ್ತು ಹೃದಯ ಸ್ಪರ್ಶಿ ಮಾತುಕತೆಗಳು ನಡೆಯಬಹುದು. ಯುವಕರಿಗೆ ಪ್ರೀತಿಯಲ್ಲಿ ಸ್ಪಷ್ಟತೆ ಬರಬಹುದು. ಕೆಲವು ಗೊಂದಲಗಳು ಪರಿಹಾರವಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ಮಕ್ಕಳೊಂದಿಗೆ ಸಮಯ ಕಳೆಯಲು ಉತ್ತಮ ದಿನ. ಮನೆಯಲ್ಲಿನ ಅಲಂಕಾರ ಕಾರ್ಯಗಳು, ಖರೀದಿ ಅಥವಾ ಸಣ್ಣ ಉತ್ಸವಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಯಾವುದೇ ವಿಷಯದಲ್ಲಿ ಕೋಪ ತೋರುವುದನ್ನು ತಪ್ಪಿಸಿ. ಮಿತವಚನದಿಂದ ನೀವು ಎಲ್ಲರ ಹೃದಯ ಗೆಲ್ಲಬಹುದು. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ದೇವಿ ಉಪಾಸನೆ, ಲಕ್ಷ್ಮಿ ಆರಾಧನೆ ಮತ್ತು ಮಂತ್ರಜಪ ಮಾಡುವುದು ಅತ್ಯಂತ ಶುಭ. ಮನೆಯಲ್ಲಿ ದೀಪ ಬೆಳಗಿಸಿ ತಾಜಾ ಹೂಗಳನ್ನು ಅರ್ಪಿಸುವುದು ಉತ್ತಮ. ಓಂ ಶ್ರೀ ಮಹಾಲಕ್ಷ್ಮಿಯಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಾಲು, ಸಕ್ಕರೆ, ಅಕ್ಕಿ ಅಥವಾ ಬಟ್ಟೆಯ ದಾನ ಮಾಡಿದರೆ ಶುಭ ಫಲ ಹೆಚ್ಚುತ್ತದೆ. ಲಕ್ಷ್ಮೀ ದೇವಿಯ ಸನ್ನಿಧಿಯಲ್ಲಿ ಗುಲಾಬಿ ಅಥವಾ ಬಿಳಿ ಹೂವಿನ ಪೂಜೆ ಮಾಡಿದರೆ ಐಶ್ವರ್ಯ ಯೋಗ ಹೆಚ್ಚು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹದ ಶಕ್ತಿ ಸೂಚಕ. ಇದು ಸೌಂದರ್ಯ, ಸಮತೋಲನ, ಧನಲಾಭ ಮತ್ತು ವೈಭವದ ಸಂಕೇತ. ಇಂದು 6 ಸಂಖ್ಯೆ ನಿಮ್ಮ ಕಾರ್ಯಗಳಿಗೆ ಸುಗಮತೆ ಮತ್ತು ಮೃದುತ್ವ ತರುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಇಂದು ನಿಮ್ಮಲ್ಲಿ ಶಾಂತಿ, ಸಮಾಧಾನ ಮತ್ತು ಶುಚಿ ಮನೋಭಾವವನ್ನು ತರುತ್ತದೆ. ಬಿಳಿ ಉಡುಪು ಅಥವಾ ಹೂಗಳನ್ನು ಬಳಕೆ ಮಾಡಿದರೆ ದಿನದ ಶಕ್ತಿಯು ಹೆಚ್ಚುತ್ತದೆ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಕಾರ್ಯಾರಂಭ, ಧನ ಸಂಬಂಧಿತ ನಿರ್ಧಾರಗಳು, ಪೂಜೆ ಮತ್ತು ಮನೆ ಕಚೇರಿ ವಿಚಾರದಲ್ಲಿ ಪ್ರಗತಿ ಸಾಧಿಸಲು ಉತ್ತಮ. ಈ ಸಮಯದಲ್ಲಿ ಶುಕ್ರದ ಅನುಗ್ರಹ ಸಿಗುವ ಸಾಧ್ಯತೆ ಹೆಚ್ಚು. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಡಿಸೆಂಬರ್ 12 ಶುಕ್ರವಾರ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಶಾಂತ, ಜವಾಬ್ದಾರಿತ್ವಪೂರ್ಣ ಮತ್ತು ಗಂಭೀರ ಮನೋಭಾವದಿಂದ ದಿನವನ್ನು ಆರಂಭಿಸುವಿರಿ. ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ಮನಸ್ಸಿನಲ್ಲಿ ಸ್ವಲ್ಪ ಸೌಮ್ಯತೆ, ಕಲಾತ್ಮಕತೆ ಹಾಗೂ ಸಂಬಂಧಗಳಲ್ಲಿ ಸ್ನೇಹಪೂರ್ಣತೆ ಹೆಚ್ಚಾಗಲಿದೆ. ನಿಮ್ಮ ಪರಿಶ್ರಮ, ತಾತ್ವಿಕ ಚಿಂತನೆ ಮತ್ತು ಶಿಸ್ತು ಇಂದು ಉತ್ತಮ ಬೆಂಬಲ ನೀಡುತ್ತವೆ. ಹಳೆಯ ಕಾರ್ಯಗಳನ್ನು ಸುಧಾರಣೆ ಮಾಡುವ, ಅಸಂಪೂರ್ಣ ಕೆಲಸಗಳನ್ನು ಮುಗಿಸುವ ಮತ್ತು ಹೊಸ ಯೋಜನೆಗಳ ಬಗೆಗೆ ಸ್ಪಷ್ಟ ಮಾರ್ಗಗಳನ್ನು ರೂಪಿಸುವ ದಿನ. ನಿಮ್ಮ ಕಾರ್ಯಪಟುತ್ವ ಮತ್ತು ಗಮನಾಕರ್ಷಕ ನಡವಳಿಕೆ ಸುತ್ತಲಿನವರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವರು ನಿಮ್ಮ ಹತ್ತಿರ ಸಲಹೆಗಾಗಿ ಬರುವ ಸಾಧ್ಯತೆ ಇದೆ. ಭಾವನಾತ್ಮಕವಾಗಿ ಇಂದು ಸ್ವಲ್ಪ ನಿಶ್ಶಬ್ದತೆ ಕಾಣಬಹುದು, ಆದರೆ ಇದು ನಿಮ್ಮ ಮನಸ್ಸಿಗೆ ಸಮಾಧಾನ ನೀಡುವಂತೆ ಕಾರ್ಯನಿರ್ವಹಿಸುತ್ತದೆ. ಹೊಸ ಯೋಚನೆಗಳು ಹುಟ್ಟುವ ದಿನವಾಗಿದ್ದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನೀವು ಪ್ರದರ್ಶಿಸುವ ನಿಷ್ಠೆ ಮತ್ತು ಗಂಭೀರತೆ ಹಿರಿಯರ ಮನಗೆಲ್ಲುತ್ತದೆ. ಕೆಲವು ಮಹತ್ವದ ಕಾರ್ಯಗಳನ್ನು ನಿಮ್ಮ ಮೇಲುಭಾಗಕ್ಕೆ ಒಪ್ಪಿಸಬಹುದು. ಸಹೋದ್ಯೋಗಿಗಳೊಂದಿಗೆ ಸ್ನೇಹಪೂರ್ಣ ಸಂಬಂಧ ಇಂದಿನ ಯಶಸ್ಸಿಗೆ ನೆರವಾಗುತ್ತದೆ. ಕೆಲವರು ಹೊಸ ಕಾರ್ಯಭಾರ ಅಥವಾ ಉತ್ತೇಜನದ ಸೂಚನೆಗಳನ್ನು ಪಡೆಯಬಹುದು. ನಿಮ್ಮ ನಿರ್ಧಾರ ಶಕ್ತಿ ಮತ್ತು ವೃತ್ತಿಪರತೆ ಇಂದಿನ ಕೆಲಸದಲ್ಲಿ ನಿಮಗೆ ಬಲವಾಗುತ್ತದೆ. ಕಚೇರಿಯಲ್ಲಿ ಗೊಂದಲಗಳಿದ್ದರೆ ಇಂದು ಅವುಗಳಿಗೆ ಪರಿಹಾರ ದೊರೆಯುವ ಸಾಧ್ಯತೆ ಇದೆ. ವೃತ್ತಿ ಬದಲಿಗಾಗಿ ಕಾಯುತ್ತಿದ್ದರೆ ಉತ್ತಮ ಸುದ್ದಿಗೆ ದಾರಿಯೂ ತೆರೆದಿದೆ. ಆದರೆ ಪ್ರತಿಯೊಂದು ನಿರ್ಧಾರಕ್ಕೂ ಪೂರ್ವ ಪರಿಶೀಲನೆ ಅಗತ್ಯ. ಉದ್ಯಮಿಗಳಿಗಾಗಿ ಲೆಕ್ಕಪತ್ರಗಳಲ್ಲಿ ಸ್ಪಷ್ಟತೆಯನ್ನು ತರಲು, ಬಾಕಿ ಹಣ ಸಂಗ್ರಹಿಸಲು ಮತ್ತು ಹೊಸ ಗ್ರಾಹಕರನ್ನು ಆಕರ್ಷಿಸಲು ಇಂದು ಒಳ್ಳೆಯ ದಿನ.
ಹೊಸ ಪಾಲುದಾರಿಕೆ ಯೋಚನೆ ಇದ್ದರೆ ಹಿರಿಯರ ಸಲಹೆ ಉಪಕಾರಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಸ್ಥಿರತೆ ಕಾಣಬಹುದು. ಕೆಲವು ಮಂದಿಗೆ ಹಳೆಯ ಬಾಕಿ ಹಣ ವಾಪಸ್ಸು ಸಿಗಬಹುದು. ಶುಕ್ರ ಗ್ರಹದ ಪ್ರಭಾವದ ಕಾರಣದಿಂದ ಸೌಂದರ್ಯ, ಅಲಂಕಾರ, ಮನೆಗಾಗುವ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮಿತವ್ಯಯ ಪಾಲಿಸುವುದು ಅಗತ್ಯ. ಹೊಸ ಹೂಡಿಕೆಗಳ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಇಂದು ದೊಡ್ಡ ಹಣಕಾಸು ತೀರ್ಮಾನಗಳನ್ನು ತಡ ಮಾಡುವುದು ಉತ್ತಮ. ಭೂ, ಮನೆ, ಆಸ್ತಿ ವ್ಯವಹಾರಗಳಲ್ಲಿ ಸ್ವಲ್ಪ ಬೆಳಕು ಕಾಣಬಹುದು. ಆದರೆ ಸಂಪೂರ್ಣ ಪಟ್ಟಿ ಪರಿಶೀಲಿಸಿ ನಂತರವೇ ಮುಂದುವರಿಯಿರಿ. ಕುಟುಂಬದ ಅಗತ್ಯಗಳಿಗೆ ಹಣ ಮೀಸಲಿಡುವುದು ಶುಭ. ಯಾವುದೇ ಸಾಲದ ವ್ಯವಹಾರಗಳನ್ನು ಇಂದು ತಪ್ಪಿಸುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕವಾಗಿ ಸುಸ್ತು ಅಥವಾ ಒತ್ತಡದಿಂದ ಸ್ವಲ್ಪ ದೌರ್ಬಲ್ಯ ಅನುಭವಿಸಬಹುದು. ಬೆನ್ನು, ಕುತ್ತಿಗೆ ಅಥವಾ ಕಾಲಿನ ನೋವು ಕಂಡು ಬಂದರೆ ವಿಶ್ರಾಂತಿ ಅಗತ್ಯ. ತಣ್ಣನೆಯ ವಾತಾವರಣದಲ್ಲಿ ಶೀತ, ಕೆಮ್ಮು ಅಥವಾ ಗಂಟಲು ಸಮಸ್ಯೆಗಳು ಕಾಣಬಹುದು. ಶುಕ್ರವಾರವಾದ್ದರಿಂದ ಮನಸ್ಸಿನಲ್ಲಿ ಅಲ್ಪ ಆತಂಕ ಅಥವಾ ಅಳಲಿನ ಭಾವನೆ ತಲೆದೋರುವ ಸಾಧ್ಯತೆ ಇದೆ. ಶುದ್ಧ ಗಾಳಿ, ಪ್ರಾಣಾಯಾಮ ಮತ್ತು ಯೋಗ ಮಾಡುವುದು ಒಳಿತು. ಹೆಚ್ಚಾಗಿ ನೀರು ಕುಡಿಯುವುದರಿಂದ ದೇಹದ ಶಕ್ತಿಯ ಮಟ್ಟ ಸಮತೋಲನವಾಗಿರುತ್ತದೆ. ಹಣ್ಣು, ಸಾಸ್, ಬೆಳಗ್ಗಿನ ಹಾಲು, ತಾಜಾ ಆಹಾರ ಸೇವನೆ ನಿಮ್ಮ ಆರೋಗ್ಯಕ್ಕೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸ್ನೇಹಪೂರ್ಣ ಮಾತುಕತೆಗಳು ನಡೆಯಬಹುದು. ಶುಕ್ರ ಗ್ರಹದ ಕಾರಣದಿಂದ ಮನೆಯ ವಾತಾವರಣದಲ್ಲಿ ಶಾಂತಿ, ಪ್ರೀತಿ ಮತ್ತು ಒಡನಾಟ ಹೆಚ್ಚಾಗುತ್ತದೆ. ಪತ್ನಿ, ಪತಿ ಅವರೊಂದಿಗೆ ಕೆಲವು ಮುಖ್ಯ ಮಾತುಕತೆಗಳು ನಡೆಯಬಹುದು ಮತ್ತು ಅವುಗಳು ಹೊಸ ನಿರ್ಧಾರಗಳತ್ತ ದಾರಿ ತೋರುತ್ತವೆ. ವಿವಾಹಿತರಿಗಾಗಿ ಇಂದು ಒಡನಾಟ, ಸಮಾಧಾನ ಮತ್ತು ಭಾವನಾತ್ಮಕ ಹಂಚಿಕೆಯ ದಿನ. ಕೆಲವರ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಬಹುದು, ಆದರೆ ದೊಡ್ಡ ಸಮಸ್ಯೆಯಾಗುವುದಿಲ್ಲ. ಮಕ್ಕಳ ವಿದ್ಯಾಭ್ಯಾಸ, ಭವಿಷ್ಯದ ಯೋಜನೆ ಅಥವಾ ಮನೆಯ ಕೆಲಸಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಹಿರಿಯರ ಮಾತುಗಳನ್ನು ಗಮನದಿಂದ ಕೇಳಿದರೆ ಇಂದು ಶುಭ ಫಲ ದೊರೆಯುತ್ತದೆ. ವೀಕ್ಷಕರೇ, ನೀವು ಶುಕ್ರವಾರದ ದಿನವೆಂದರೆ ದೇವಿ ಲಕ್ಷ್ಮಿಯ ಆರಾಧನೆ ಅತ್ಯಂತ ಶುಭ. ಮನೆಯ ಶುಭ ಶಕ್ತಿಯನ್ನು ಹೆಚ್ಚಿಸಲು ಇಂದು ಧ್ಯಾನ, ಜಪ ಮತ್ತು ದೀಪಾರಾಧನೆ ಮಾಡುವುದು ಒಳಿತು. ಶ್ರೀ ಮಹಾಲಕ್ಷ್ಮೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಗೋಮಾತೆಗಳಿಗೆ ಹಸಿರು ದುಂಬಳ ಆಹಾರ ಅಥವಾ ಮಹಿಳೆಯರಿಗೆ ಹಣ್ಣು, ಬಟ್ಟೆಯ ದಾನ ಮಾಡುವುದರಿಂದ ಶುಭ ಫಲ ಹೆಚ್ಚುತ್ತದೆ. ಬಿಳಿ ಹೂವುಗಳು, ಸುಗಂಧ ದೀಪ ಮತ್ತು ಹಾಲಿನ ಸ್ಪರ್ಶವಿರುವ ನೈವೇದ್ಯಗಳು ಇಂದು ನಿಮ್ಮ ಮನೆಯನ್ನು ಪವಿತ್ರಗೊಳಿಸುತ್ತವೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹದ ಪ್ರತೀಕ. ಇದು ಸೌಂದರ್ಯ, ಸಮತೋಲನ, ಪ್ರೀತಿ ಮತ್ತು ಕುಟುಂಬ ಸಮನ್ವಯಕ್ಕೆ ಸೂಚಕ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಮೃದುವಾದ ಶಾಂತಿ ಹೆಚ್ಚುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಇಂದು ನಿಮ್ಮ ಮನಸ್ಸಿಗೆ ಶಾಂತಿ, ಸಮತೋಲನ ಮತ್ತು ಸ್ವಚ್ಛತೆ ನೀಡುತ್ತದೆ. ಬಿಳಿ ಬಣ್ಣದ ವಸ್ತ್ರ ಅಥವಾ ಹೂವುಗಳು ಇಂದು ಶುಭಕರ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ಹಣಕಾಸು ವ್ಯವಹಾರಗಳು ಅಥವಾ ಮಹತ್ವದ ಸಂದರ್ಶನಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ ಡಿಸೆಂಬರ್ 12 ಶುಕ್ರವಾರ ಕುಂಭರಾಶಿಯವರಿಗೆ ಜ್ಞಾನ, ಒಳನೋಟ ಮತ್ತು ಹೊಸ ಆಲೋಚನೆಗಳು ಬಲಿಷ್ಠವಾಗುವ ದಿನ. ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ನಿಮ್ಮಲ್ಲಿ ಸಹಾನುಭೂತಿ, ಕಲಾತ್ಮಕ ಚೈತನ್ಯ ಮತ್ತು ಮನಸ್ಸಿನ ಸಾಂತ್ವನ ಹೆಚ್ಚುತ್ತದೆ. ಇಂದು ನೀವು ಯೋಚಿಸುವ ಪ್ರತಿಯೊಂದು ವಿಚಾರವು ಸೃಜನಾತ್ಮಕತೆಯಿಂದ ಕೂಡಿರುತ್ತದೆ. ಹೊಸ ಕಲ್ಪನೆಗಳು, ಹೊಸ ಜನರೊಂದಿಗೆ ಪರಿಚಯ ಮತ್ತು ಹಲವು ವಿಷಯಗಳಲ್ಲಿ ಹೊಸ ಪ್ರಯತ್ನಗಳು ಇಂದು ಸಾಧ್ಯ. ನಿಮ್ಮ ಮಾನವೀಯ ದೃಷ್ಟಿಕೋನವು ಹೆಚ್ಚಾಗಿರುವುದರಿಂದ ಸುತ್ತಲಿನವರಿಗೆ ಸಲಹೆ, ಮಾರ್ಗದರ್ಶನ ನೀಡುವಿರಿ. ಕೆಲವೊಮ್ಮೆ ಭಾವನಾತ್ಮಕ ಅಲೆಮಾಳೆ ಉಂಟಾದರೂ ನಿಮ್ಮ ಬುದ್ಧಿ ವೈಭವ ಅದನ್ನು ಸರಿಪಡಿಸುತ್ತದೆ. ಸುದೀರ್ಘ ಕಾಲದಿಂದ ಬಾಕಿ ಇರುವ ಕೆಲಸಗಳು ಇಂದು ಮುನ್ನಡೆಸಲು ಸಾಧ್ಯವಾಗುತ್ತದೆ. ಮನೆಯ ವಿಷಯಗಳ ಬಗ್ಗೆ ಚಿಂತನೆ, ಹೊಸ ವಸ್ತು ಖರೀದಿ ಅಥವಾ ಕಲಾತ್ಮಕ ಕಾರ್ಯಗಳ ಕಡೆ ಒಲವು ಹೆಚ್ಚಲಿದೆ. ಶುಕ್ರನ ಪ್ರಭಾವದಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಕತೆ ಹೆಚ್ಚಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕುಂಭರಾಶಿಯವರು ಇಂದು ಉತ್ತಮ ಸಂವಹನ, ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿಯೊಂದಿಗೆ ಕೆಲಸ ಮಾಡುತ್ತೀರಿ. ಸಭೆಗಳು, ಚರ್ಚೆಗಳು ಮತ್ತು ಯೋಜನೆಗಳ ಬಗ್ಗೆ ಆಳವಾದ ವಿಶ್ಲೇಷಣೆ ಮಾಡುವ ದಿನ. ನಿಮ್ಮ ಮಾತುಗಳು ಹಿರಿಯರ ಮನ ಗೆಲ್ಲಬಹುದು. ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಯೋಜನೆಗಳ ಪ್ರಾರಂಭ ಸಂಭವಿಸಬಹುದು. ತಂತ್ರಜ್ಞಾನ, ಸಂಶೋಧನೆ, ಶಿಕ್ಷಣ, ವೈದ್ಯಕೀಯ, ಕಲೆ ಕ್ಷೇತ್ರಗಳಲ್ಲಿ ಇರುವವರಿಗೆ ವಿಶೇಷ ಫಲದಾಯಕ ದಿನ. ಉದ್ಯಮಿಗಳಿಗಿದು ಗಣಕೀಕರಣ, ವ್ಯಾಪಾರ ವಿಸ್ತರಣೆ
ಮತ್ತು ಗ್ರಾಹಕರೊಂದಿಗೆ ಉತ್ತಮ ಸಂಬಂಧ ಬೆಳೆಸುವ ರೀತಿಯಲ್ಲಿ ಉತ್ತಮ ದಿನ. ಆದರೆ ಆವೇಶದಿಂದ ದೊಡ್ಡ ತೀರ್ಮಾನ ಕೈಗೊಳ್ಳಬೇಡಿ. ಶಾಂತ ಮನಸ್ಸಿನಿಂದ ಮಾತನಾಡಿ ದಾಖಲೆಗಳನ್ನು ಸೂಕ್ತವಾಗಿ ಪರಿಶೀಲಿಸಿ. ಉದ್ಯೋಗ ಬದಲಾವಣೆ ಯೋಚಿಸುವವರಿಗೆ ಇಂದು ಪರಿಚಯಗಳ ಮೂಲಕ ಉತ್ತಮ ಸುದ್ದಿಗಳು ಬಂದು ಬಿಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮಧ್ಯಮ ಫಲ. ಶುಕ್ರನ ಪ್ರಭಾವದಿಂದ ಖರ್ಚುಗಳು ಏರಬಹುದು, ವಿಶೇಷವಾಗಿ ಮನೆ, ವಾಹನ, ಅಲಂಕಾರ, ಅಡುಗೆ ಪಾತ್ರೆಗಳು ಅಥವಾ ವೈಯಕ್ತಿಕ ಬಳಕೆಯ ವಸ್ತುಗಳಿಗೆ. ಆದರೆ ಕೆಲವು ಹಳೆಯ ಬಾಕಿ ಹಣಗಳು ವಾಪಸ್ ಬರಬಹುದು. ಹೊಸ ಹೂಡಿಕೆಗಳನ್ನು ಮಾಡಬಾರದು. ಯೋಚನೆ ಪರಿಶೀಲನೆ ಮಾಡಿದ ನಂತರ ಮಾತ್ರ ಮುಂದುವರಿಯಿರಿ. ಕುಟುಂಬದ ಖರ್ಚು ಸ್ವಲ್ಪ ಹೆಚ್ಚಾಗಬಹುದು. ವ್ಯವಹಾರದಲ್ಲಿರುವವರು ಲಾಭದ ಅವಕಾಶವನ್ನು ಕಾಣಬಹುದು, ಆದರೆ ಏಕಾಏಕಿ ಖರ್ಚುಗಳು ಉದ್ದೇಶವಿಲ್ಲದೆ ಬರುತ್ತವೆ. ಸಾಲದ ವಿಚಾರದಲ್ಲಿ ಜಾಗ್ರತೆ ಮುಖ್ಯ. ಹಣಕಾಸು ನಿರ್ವಹಣೆಗಾಗಿ ಹಿರಿಯರ ಸಲಹೆ ಅತ್ಯಂತ ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಮಾನಸಿಕ ಶಾಂತಿಗೆ ಹೆಚ್ಚಿನ ಪ್ರಾಮುಖ್ಯ. ಮನಸ್ಸಿನಲ್ಲಿ ಚಿಂತೆ ಅಥವಾ ಅಲುಗಾಟವು ಹೆಚ್ಚಾಗಬಹುದು. ಶುಕ್ರ ಗ್ರಹದ ಪ್ರಭಾವದಿಂದ ಗಂಟಲು, ಕಣ್ಣು, ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಣ್ಣ ಮಟ್ಟಿನಲ್ಲಿ ಕಾಣಿಸಬಹುದು. ತಣ್ಣನೆಯ ಆಹಾರ ಹೆಚ್ಚು ತಿನ್ನದಿರಿ. ನೀರನ್ನು ಸರಿಯಾಗಿ ಕುಡಿಯಿರಿ. ಇಂದು ಸಣ್ಣ ಮಟ್ಟಿನ ತಲೆನೋವು, ದೇಹದ ಸೊರಗು, ನಿದ್ದೆ ಕೊರತೆ ಕಾಣಬಹುದು. ಯೋಗ, ಪ್ರಾಣಾಯಾಮ, ಸುಗಂಧ ತೈಲ ಮಸಾಜ್ ಉಪಯುಕ್ತ. ಶರೀರದ ಚೈತನ್ಯ ಹೆಚ್ಚಿಸಲು ಬೆಳಿಗ್ಗೆ ಸೂರ್ಯನ ಕಿರಣಗಳಲ್ಲಿ ಕೆಲವು ಕ್ಷಣ ನಿಂತು ಉಸಿರಾಟ ವ್ಯಾಯಾಮ ಮಾಡಿ. ಒತ್ತಡದ ಕೆಲಸಗಳನ್ನು ನಿಧಾನಗತಿಯಲ್ಲಿ ಮಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಷಯಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಭಾವನಾತ್ಮಕತೆಗೆ ಹೆಚ್ಚು ಸ್ಥಾನ. ನಿಮ್ಮ ಮೃದುತನ, ದಯೆ ಮತ್ತು ಸಹಾನುಭೂತಿಯ ಮಾತುಗಳು ಮನೆಯವರ ಹೃದಯ ಗೆಲ್ಲುತ್ತವೆ. ಮನೆಯ ಅಲಂಕಾರ, ಸ್ವಚ್ಛತೆ, ಅಡುಗೆ ಇತ್ಯಾದಿ ವಿಚಾರಗಳಲ್ಲಿ ಕುಟುಂಬದವರೊಂದಿಗೆ ಸಂತೋಷದ ಕೆಲಸಗಳು ನಡೆಯಬಹುದು. ವಿವಾಹಿತರಿಗೆ ಇದು ಸಂಗಾತಿಯೊಂದಿಗೆ ಮಮತೆಯ ದಿನ. ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಸಂಗಾತಿಯೊಂದಿಗೆ ಚಿಕ್ಕ ಸಂಚಾರ, ಊಟ ಅಥವಾ ಮನೆಯಲ್ಲಿ ಹೃದಯಸ್ಪರ್ಶಿ ಸಂವಾದ ಸಾಧ್ಯ. ಪ್ರಣಯ ಸಂಬಂಧದಲ್ಲಿರುವವರಿಗೆ ಇದು ಮತ್ತಷ್ಟು ಗಾಢವಾದ ಪ್ರೀತಿ ಮತ್ತು ವಿಶ್ವಾಸದ ದಿನ. ಮಕ್ಕಳ ವಿಚಾರದಲ್ಲಿ ಸಂತೋಷ, ಅವರು ಸಾಧಿಸಿದ ವಿಷಯಕ್ಕೆ ಮೆಚ್ಚುಗೆ ಸಿಗುವ ಸಾಧ್ಯತೆ. ವೀಕ್ಷಕರೇ, ನೀವು ಶುಕ್ರವಾರದ ಈ ದಿನ ಶುಕ್ರ ಗ್ರಹನ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆ ಅಗತ್ಯ. ದೇವಿಗೆ ಪೂಜೆ, ಲಕ್ಷ್ಮೀ ಸ್ತೋತ್ರ ಪಠಣ ಅಥವಾ ಶುಕ್ರನ ಶಾಂತಿ ಹೋಮದ ಬಗ್ಗೆ ಚಿಂತನೆ ಮಾಡಿದರೆ ಮನಃಶಾಂತಿ ದೊರೆಯುತ್ತದೆ. ಓಂ ಶುಂ ಶುಕ್ರಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸಿದರೆ ಶುಕ್ರದ ದೋಷಗಳು ಕಡಿಮೆಯಾಗುತ್ತವೆ. ಹಾಲು, ಬಿಳಿ ಹೂವುಗಳು ಅಥವಾ ಬಿಳಿ ಬಟ್ಟೆಯನ್ನು ದಾನ ಮಾಡಿದರೆ ಶುಕ್ರ ಗ್ರಹದ ಅನುಗ್ರಹ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಶಕ್ತಿ ಪ್ರತೀಕ. ಇದು ಸೌಂದರ್ಯ, ಶ್ರೇಯಸ್ಸು, ಧನ ಮತ್ತು ಕುಟುಂಬ ಸುಖದ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ಮನೆಯಲ್ಲಿ ಸಂತೋಷ ಹೆಚ್ಚುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಇಂದು ನಿಮಗೆ ಶುದ್ಧತೆ, ಶಾಂತಿ ಮತ್ತು ಮನಸ್ಸಿನ ಸಮತೋಲನ ನೀಡುತ್ತದೆ. ಬಿಳಿ ಬಣ್ಣದ ಉಡುಪು, ಹೂವು ಅಥವಾ ವಸ್ತು ಬಳಕೆ ಇಂದು ಶುಭ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆರವರೆಗೆ. ಈ ಸಮಯದಲ್ಲಿ ಕಾರ್ಯ ಆರಂಭ, ಕುಟುಂಬ ತೀರ್ಮಾನಗಳು, ಹಣಕಾಸು ವ್ಯವಹಾರ ಅಥವಾ ಧಾರ್ಮಿಕ ಚಟುವಟಿಕೆಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ಶುಕ್ರನ ಅನುಗ್ರಹ ಹೆಚ್ಚು. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಭಾವನಾತ್ಮಕ ನೆರಳು, ಮನಸ್ಸಿನ ಸ್ಪಂದನೆ ಮತ್ತು ಆಂತರಿಕ ಜ್ಞಾನದಿಂದ ದಿನವನ್ನು ಪೂರ್ಣಗೊಳಿಸುವಿರಿ. ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ನಿಮ್ಮ ಸೃಜನಶೀಲತೆ, ಕರುಣೆ ಮತ್ತು ಕಲಾತ್ಮಕ ಚಿಂತನೆ ಗಾಢಗೊಳ್ಳುತ್ತದೆ. ಇಂದು ಮನಸ್ಸಿನಲ್ಲಿ ಶಾಂತಿಯಾದರೂ ಸ್ವಲ್ಪ ಭಾವನಾತ್ಮಕ ಅಲೆಮಾಲೆಯೂ ಇರುವುದು ಸಹಜ. ಹಳೆಯ ಕೆಲಸಗಳನ್ನು ಮುಕ್ತಾಯಿಸಲು, ಸೃಜನಾತ್ಮಕ ಕೌಶಲ್ಯಗಳನ್ನು ಜಾಗೃತಗೊಳಿಸಲು ಮತ್ತು ಸಂಬಂಧಗಳಲ್ಲಿನ ಅಸಮಾಧಾನಗಳನ್ನು ಸರಿಪಡಿಸಲು ಇದು ಸೂಕ್ತ ದಿನ. ಇಂದು ನಿಮ್ಮ ಮಾತುಗಳ ಶಕ್ತಿ ಹೆಚ್ಚಾಗಿರುತ್ತದೆ. ನೀವು ಯಾರನ್ನಾದರೂ ಸಂತೋಷಪಡಿಸಲು, ಮಾರ್ಗದರ್ಶನ ನೀಡಲು ಅತಿ ಸೂಕ್ತ ದಿನ. ಆದರೆ ಹೊಸ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಮನಸ್ಸಿನ ಆತುರ ಮತ್ತು ಭಾವನಾತ್ಮಕ ಪ್ರಭಾವವನ್ನು ನಿಯಂತ್ರಿಸಿ. ಭವಿಷ್ಯದ ಯೋಜನೆಗಳಲ್ಲಿ ಜಾಗರೂಕತೆ ಅಗತ್ಯ. ಸಂವೇದನಶೀಲತೆ ಹೆಚ್ಚು ಇರುವ ದಿನವಾಗಿರುವುದರಿಂದ ಒಳಮನಸ್ಸಿನ ಶಾಂತಿಗೆ ಮಹತ್ವ ನೀಡಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಮೀನರಾಶಿಯವರು ತಮ್ಮ ಸೃಜನಾತ್ಮಕ ದೃಷ್ಟಿಕೋನ, ಮೃದು ನಡತೆ ಮತ್ತು ಸಹಕಾರದ ಮನೋಭಾವದಿಂದ ಕೆಲಸವನ್ನು ಸುಗಮಗೊಳಿಸುವಿರಿ. ಸಹೋದ್ಯೋಗಿಗಳು ನಿಮ್ಮನ್ನು ಭರವಸೆಯ ವ್ಯಕ್ತಿ ಎಂದು ಪರಿಗಣಿಸುವರು. ಕೆಲವು ಹೊಸ ಯೋಜನೆಗಳು ನಿಮಗೆ ವಹಿಸಲ್ಪಡುವ ಸಾಧ್ಯತೆ ಇದೆ.
ಯಾವುದೇ ಕೆಲಸದಲ್ಲಿ ಆತುರ ಮಾಡಿದರೆ ತಪ್ಪುಗಳು ಸಂಭವಿಸಬಹುದು. ಆದ್ದರಿಂದ ತಾಳ್ಮೆಯೊಂದಿಗೆ ನಡೆಯಿರಿ. ಹಿರಿಯರಿಂದ ಸಲಹೆ ಪಡೆಯುವುದರಿಂದ ಕಾರ್ಯಸಾಧನೆ ಸುಲಭವಾಗುತ್ತದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಕೆಲವು ಸೂಚನೆಗಳು, ಕರೆಗಳು ಅಥವಾ ಹೊಸ ಅವಕಾಶಗಳ ಬಗ್ಗೆ ಮಾಹಿತಿ ದೊರೆಯುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿರುವವರಿಗೆ ಇಂದು ವ್ಯವಹಾರದ ಬೆಳವಣಿಗೆಯಲ್ಲಿ ಸಣ್ಣ ಮಟ್ಟಿನ ಚಲನವಲನ. ಹಳೆಯ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಸಿಗಬಹುದು. ಆದರೆ ಹೊಸ ಒಪ್ಪಂದಗಳ ವಿಚಾರದಲ್ಲಿ ಹೆಚ್ಚಿನ ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗರೂಕತೆ ಅತ್ಯಂತ ಮುಖ್ಯ. ಕೆಲವು ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು, ಮುಖ್ಯವಾಗಿ ಕುಟುಂಬ, ಮಕ್ಕಳ ಶಿಕ್ಷಣ ಅಥವಾ ಮನೆ ಕೆಲಸಗಳಿಗೆ ಸಂಬಂಧಿಸಿದ ಖರ್ಚುಗಳು. ಆದ್ದರಿಂದ ಹಣಕಾಸಿನಲ್ಲಿ ನಿಯಂತ್ರಣ ಅಗತ್ಯ. ಹಳೆಯ ಹೂಡಿಕೆಗಳು ಇಂದು ತುಸು ಲಾಭ ನೀಡುವ ಸಾಧ್ಯತೆ ಇದೆ, ಆದರೆ ಹೊಸ ಹೂಡಿಕೆಗಳಿಗೆ ಇದು ಸರಿಯಾದ ದಿನವಲ್ಲ. ನಿಮ್ಮ ಹಣಕಾಸು ಯೋಜನೆಗಳನ್ನು ಹಿರಿಯರ ಸಲಹೆಯ ಮೇರೆಗೆ ನಡೆಸುವುದು ಒಳಿತು. ಸಾಲ ತೀರುವುದು ಅಥವಾ ಬಾಕಿ ಹಣ ವಾಪಸು ಪಡೆಯುವುದು ಇಂದು ಸಾಧ್ಯ. ಮಾರಾಟ, ಖರೀದಿ ಅಥವಾ ಬಂಗಾರದ ಹೂಡಿಕೆಯಲ್ಲಿ ಇಂದು ಮಿತವಾಗಿ ನಡೆದುಕೊಳ್ಳುವುದು ಉತ್ತಮ. ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವ ಹೆಚ್ಚಿನ ವ್ಯಯ ಮಾಡುವ ಮನೋಭಾವವನ್ನು ಉಂಟು ಮಾಡಬಹುದು, ಆದ್ದರಿಂದ ಮಿತವ್ಯಯ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನಸ್ಸಿನ ಒತ್ತಡ, ಭಾವನಾತ್ಮಕ ಒತ್ತಡ ಮತ್ತು ಅಲ್ಪ ಆತಂಕ ಹೆಚ್ಚಾಗಬಹುದು. ಯೋಗ, ಧ್ಯಾನ ಮತ್ತು ಉಸಿರಾಟ ವ್ಯಾಯಾಮವು ಇಂದು ಅತ್ಯಂತ ಪರಿಣಾಮಕಾರಿ. ನೀರಿನ ಅಂಶವನ್ನು ಹೆಚ್ಚಿಸಿಕೊಳ್ಳಿ. ಇಂದು ನೀರು, ಹಣ್ಣಿನ ರಸ ಮತ್ತು ನೈಸರ್ಗಿಕ ಪಾನೀಯಗಳು ದೇಹಕ್ಕೆ ಉತ್ತಮ. ಕಣ್ಣು, ಕಿವಿ, ಗಂಟಲು ಸಂಬಂಧಿತ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ತಣ್ಣನೆಯ ಗಾಳಿ, ಜಲದುಷ್ಪರಿಣಾಮ ತಪ್ಪಿಸಲು ಎಚ್ಚರಿಕೆ ಅಗತ್ಯ. ಚರ್ಮದ ಒಣತೆ ಮತ್ತು ರಕ್ತದಲ್ಲಿನ ನೀರಿನ ಕೊರತೆ ಉಂಟಾಗಬಹುದರಿಂದ ತೈಲ ಮಸಾಜ್ ಉಪಯುಕ್ತ. ಹೊಟ್ಟೆ ಉರಿಯೂತ ಅಥವಾ ಜೀರ್ಣಕ್ರಿಯೆಯ ತೊಂದರೆ ಇದ್ದರೆ ತಣ್ಣನೆಯ ಆಹಾರಗಳನ್ನು ಕಡಿಮೆ ಮಾಡಿ ಬಿಸಿ ಕುಡಿಯುವ ನೀರು ಸೇವಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದೊಂದಿಗೆ ಇಂದು ಭಾವನಾತ್ಮಕ ಸಂಬಂಧಗಳು ಗಾಢವಾಗುವ ದಿನ. ಮನೆಯವರೊಂದಿಗೆ ಸಮಯ ಕಳೆದರೆ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಸಂಗಾತಿಯೊಂದಿಗೆ ಪ್ರೀತಿ, ಆತ್ಮೀಯತೆ ಹೆಚ್ಚಾಗುತ್ತದೆ. ಹಳೆಯ ಅಸಮಾಧಾನಗಳು ಸರಿ ಮಾಡುವ ಅವಕಾಶ ಇಂದು ದೊರೆಯುತ್ತದೆ. ವಿವಾಹಿತರಿಗಾಗಿ ಇಂದು ಸಂಬಂಧದಲ್ಲಿ ಒಗ್ಗಟ್ಟು ಹೆಚ್ಚುವ ದಿನ. ಒಟ್ಟಾಗಿ ಮಾತುಕತೆ, ಪ್ರವಾಸ ಯೋಜನೆ ಅಥವಾ ಕುಟುಂಬ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಉತ್ತಮ ದಿನ. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ, ಅಭ್ಯಾಸದಲ್ಲಿ ಬೆಳವಣಿಗೆ ಅಥವಾ ಹೊಸ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಆಸಕ್ತಿ ಕಾಣಬಹುದು. ಹಿರಿಯರ ಆಶೀರ್ವಾದದಿಂದ ಮನೆ ವಾತಾವರಣ ಸೂಕ್ಷ್ಮವಾಗಿ ಶಾಂತವಾಗಿ ಇರುತ್ತದೆ. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ಆಧ್ಯಾತ್ಮಿಕ ಶಾಂತಿ ಅಗತ್ಯ. ದೇವಿಯ ಆರಾಧನೆ, ಲಕ್ಷ್ಮೀ ಪೂಜೆ ಅಥವಾ ವಿಷ್ಣುವಿನ ನಾಮಸ್ಮರಣೆ ಶುಭ. ಮನಸ್ಸಿನ ಅಲೆಮಾಲೆಯನ್ನು ಕಡಿಮೆ ಮಾಡುವ ಮಂತ್ರ ಜಪವು ಸೂಕ್ತ. ಶ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಾಲು, ಅಕ್ಕಿ, ಸಕ್ಕರೆ ಅಥವಾ ಬಿಳಿ ವಸ್ತುಗಳ ದಾನ ಮಾಡಿದರೆ ಅತಿ ಶುಭ ಫಲ. ಶುಕ್ರದ ಪ್ರಭಾವ ಹೆಚ್ಚಿಸಲು ಶುಭ್ರ ಹೂವುಗಳನ್ನು ದೇವಿಗೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಭಾವನೆ, ಮೃದುತೆ, ಕರುಣೆ ಮತ್ತು ಮನಸ್ಸಿನ ಶಾಂತಿಯ ಪ್ರತೀಕ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಒಳಮನಸ್ಸಿನ ಜ್ಞಾನ ಜಾಗೃತವಾಗುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣವು ಶಾಂತಿ, ಮೌನ ಮತ್ತು ಶುದ್ಧತೆಯ ಸಂಕೇತ. ಬಿಳಿ ಬಣ್ಣದ ಉಡುಪು ಧರಿಸಿದರೆ ಮನಸ್ಸು ಸಮತೋಲನದಲ್ಲಿರುತ್ತದೆ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆರವರೆಗೆ. ಈ ಸಮಯದಲ್ಲಿ ಪೂಜೆ, ಹಣಕಾಸಿನ ನಿರ್ಧಾರಗಳು, ಕುಟುಂಬ ಮಾತುಕತೆಗಳು ಮತ್ತು ಕೆಲಸದ ಆರಂಭ ಎಲ್ಲವೂ ಉತ್ತಮ ಫಲ ಕೊಡುತ್ತವೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಗಳನ್ನು ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೀನಂತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.